ಕುಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಇದರಲ್ಲಿ ದೇವರು ಕೊಟ್ಟಿರುವ ಮಾತು ಅನ್ನು ನಾವು ಧ್ಯಾನಿಸೋಣ. ಆದಿಕಾಂಡ 3:10 ನಾವೆಲ್ಲರೂ ತೆಗೆದು ಓದೋಣ. ನಾನು ಇಲ್ಲಿ ಇನ್ನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲಾಗಿದ್ದೇನೆಲ್ಲ ಎಂದು ಎದರಿ ಅಡಗಿಕೊಂಡೆನು. ಅವರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಂತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಕೂಡಿ ಬಂದರ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಳಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಪ್ರತಿಯೊಂದು ಮಾತು ನಿನ್ನದಾಗಿರಲಿ. ಆ ಮಾತಿನ ಮೂಲಕ ಯೇಸುವೇ ನಿನ್ನ ಶಕ್ತಿ ಹೊರಡಲಿ. ಅದು ನಮ್ಮ ಜೀವಿತವನ್ನು ಬದಲಾಯಿಸುವಂತೆ, ಕಾರ್ಯರೂಪಕ್ಕೆ ನಿನ್ನಾಗೆ ಮಾರ್ಪಡೋದಕ್ಕೆ ಅದು ಸಹಾಯ ಮಾಡುವಂತೆ ವಾಕ್ಯದಿಂದ ನಮ್ಮನ್ನು ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಶಕ್ತಿ ಎಂದು ನಾವು ನಿನ್ನ ವಾಕ್ಯದ ಮೂಲಕ ಯೇಸುವೇ ನಾವು ಕೇಳಿ ಅದರ ಜೀವಿತದಲ್ಲಿ ಅನುಭವಿಸುವಂತೆ ಕಾರ್ಯರೂಪದಲ್ಲಿ ತಂದು ಜೀವನ ನಡೆಸೋದಕ್ಕೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸತ್ಯವನ್ನು ಅರಿರಿ, ಸತ್ಯ ಬಿಡುಗಡೆ ಮಾಡುತ್ತಂತ ಹೇಳಿದ ಪ್ರಕಾರ ಈ ಸತ್ಯ ನಮ್ಮ ಜೀವಿತಕ್ಕೆ, ಕಾಲುಗಳಿಗೆ, ಹೃದಯಕ್ಕೆ, ನಮ್ಮ ಬಾಳಿಗೆ ಬೆಳಕಾಗಿರಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಮಾತಾಡು, ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್. ಈ ದಿನದಲ್ಲಿ ಪ್ರಪಂಚ ಪೂರ್ತಿ ರಿಸರಕ್ಷನ್ ಡೇ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಇದ್ದಾರೆ. ಪುನರುತ್ಥಾನದ ದಿನ ಅಂತ. ಯೇಸು ಸತ್ತಿ 3ನೇ ದಿನದಲ್ಲಿ ಎತ್ತರು ಅಂತ ಇನ್ನೊಂದು ಪದ ಯೂಸ್ ಮಾಡ್ತಾರೆ. ಅದು ನಾವು ಯೂಸ್ ಮಾಡಬಾರ್ದು. ಈಸ್ಟರ್ ಅಂತ ಹೇಳ್ತಾರೆ. ಅದು ಎಸೆಕ್ಯಲ್ 8:14 ತಂಬೂಸ್ ಅವರ ತಾಯಿ ಹೆಸರು. ಅದು ವ್ಯಭಿಚಾರ ಸ್ತ್ರೀಯ ಹೆಸರು, ಮಗನನ್ನೇ ಮದುವೆ ಮಾಡಿಕೊಂಡಿರುವ ಒಂದು ಸ್ತ್ರೀಯ ಹೆಸರು. ಅವೆಲ್ಲ ನಾವು ಪದಗಳನ್ನ ಯೂಸ್ ಮಾಡಬಾರ್ದು. ಅದು ಹೆಸರು ಇಟ್ಟಿದ್ದಾರೆ. ಅದು 5ನೇ ಶತಮಾನದಲ್ಲಿ ಗೊತ್ತಿಲ್ಲದೆ ರೋಮನ್ ಕ್ಯಾಥಲಿಕ್ ಅನ್ನೋರು ಆ ಹೆಸರುಗಳನ್ನ ಇಟ್ಟು ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ನಾವು ದಿನೇ ದಿನೇ ಸಂಪ್ರದಾಯಗಳನ್ನ ಬಿಟ್ಟು ಹೊರಗೆ ಬರಬೇಕು. ಸರಿ, ಈ ದಿನದಲ್ಲಿ ದೇವರು ನಮಗೆ ಮುಖ್ಯವಾಗಿ ಕೊಟ್ಟಿರೋದು ಏನಂತ ಹೇಳಿದ್ರೆ, ಒಂದು ಇಡೀ ಲೋಕ ಮಾನವ ಕುಲಕ್ಕೆ ಆತ್ಮಕ್ಕೆ ಮರಣವೇ ಇಲ್ಲ ಅಂತ ತಿಳಿಸ್ಕೊಟ್ಟಿರುವ ದಿನ ಇವತ್ತು. ಇವತ್ತಂತಲ್ಲ, ಯಾವತ್ತು ಇರಬೇಕು. ಅದು ಇವತ್ತು ಜಾಸ್ತಿ ಮಾತಾಡ್ತಾರೆ. ನಾನು ಇವತ್ತು ಅದನ್ನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ವಾಕ್ಯ ಧ್ಯಾನಿಸಿದೆ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ರಾತ್ರಿ ಶನಿವಾರ ಪ್ರೇಯರ್ ಮಾಡ್ಬೇಕಾದ್ರೆ, ಸಿದ್ಧತೆ ಪ್ರೇಯರ್ ಮಾಡ್ಬೇಕಾದ್ರೆ ಯೋವಾನ್ 18:1-6 ಓದಿದಾಗ, ಕುಟುಂಬ ಪ್ರೇಯರಿಗೆ ಓದಿದಾಗ, ಅದರಲ್ಲಿ ಅವರಿಗೆ ಪ್ರಾಣದ ಭಯ ಇಲ್ಲ ಅಂತೇಳಿ, ದೇವರು ಪ್ರಾಣದ ಮೇಲೆ ಭಯ ಇಲ್ಲ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ತನ್ನ ಪ್ರಾಣಕ್ಕೆ ಭಯ ಇಲ್ಲದೆ ತನ್ನನ್ನು ಒಪ್ಪಿಸಿಕೊಟ್ರು ಅಂತ ನಾವು ನೋಡಿದಾಗ, ಸರಿ, ನಾವು ಚರ್ಚಿಗೆ ಬರುವ ಮಕ್ಕಳಿಗೆ ಎಲ್ಲರಿಗೂ ಈ ಪ್ರಾಣದ ಮೇಲಿಂದ ಭಯ ಹೋಗ್ಲಾಡಿಸ್ಬೇಕಂತೇಳಿ ಈ ವಾಕ್ಯವನ್ನು ದೇವರು ಮಾತಾಡಿದ್ರು. ಮತ್ತೆ ಬೆಳಗಿನ ಜಾವದಲ್ಲಿ ಅದನ್ನು ಸಿದ್ಧ ಮಾಡಿದೆ. ಮರಣ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ. ಭಯ ಅಂದ್ರೇನೆ ಅವನು ಪಾಪದಲ್ಲಿದ್ದಾನೆ, ಅವನು ದೇವರ ಮಗನಲ್ಲ, ಅವನು ಸೈತಾನಿಗೆ ಸಂಬಂಧಪಟ್ಟವನಂತ ಬೈಬಲ್ ಹೇಳುತ್ತೆ. ಪ್ರಾರಂಭದಲ್ಲಿ ನಾವು ಓದಿದ್ವಿ, ಆದಿಕಾಂಡ 3:10 ದೇವರನ್ನು ನೋಡಿ ಭಯ ಪಡ್ತಾರೆ. ದೇವರನ್ನು ನೋಡಿದ್ರೆ ಭಯಪಡಬೇಕಾ? ಆಸೆ ಬರ್ಬೇಕಾ? ದೇವರನ್ನು ನೋಡಿದ್ರೆ, ಇಲ್ಲಿ ನೋಡ್ರಿ, ಅವರು ಹಿಂದುಗಡೆ ವಾಕ್ಯದಲ್ಲಿ ಅವರು ಯೆಹೋವನು ತಂಗಾಳಿಯಲ್ಲಿ, ಇಲ್ಲಿ ನೋಡ್ರಿ 3:8 ಓದ್ತೀನಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ, ಅವರು ದೇವರ ಅವ್ರ ಜೊತೆಗೆ ಯಾವಾಗಲೂ ಸಂಚರಿಸ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ ದೇವ್ರ ಜೊತೆಯಲ್ಲಿ. ಒಂದು ದಿನ ಅದೇ ರೀತಿ ಅವ್ರ ಜೊತೆಯಲ್ಲಿ ಸಂಚರಿಸ್ಬೇಕು, ಮಾತಾಡ್ಬೇಕಂದ್ರೆ ಎದುರ್ಕೊಂಡು ಹೋಗಿ ಬಚ್ಕೊಂಡ್ಬಿಡ್ತಾರೆ. ಯಾವಾಗ ಹೆದರಿಕೆ ಬರುತ್ತೋ ಅವರು ದೇವ್ರ ಮಕ್ಕಳೆಲ್ಲ ಸೈತಾನ್ ಮಕ್ಕಳು ಅಂತ ಅರ್ಥ. ಇಲ್ಲಿ ಮೊದಲನೇ ಸಲ ಪ್ರಾರಂಭದಲ್ಲಿ ಭಯ ಅನ್ನೋದೇ ಇಲ್ಲದೆ ಇರೋದು ಪದ ಪ್ರಾರಂಭವಾಗಿದ್ದೆಲ್ಲಂದ್ರೆ ಆದಿಕಾಂಡ 3:10 ಫಸ್ಟ್ ಭಯ ಅನ್ನೋದು ಪದವನ್ನ ನಾವು ಕೇಳ್ತೀವಿ. ಕಡೆಯದಾಗಿ ಆ ಭಯ ಎಲ್ಲಿ ಕರ್ಕೊಂಡು ಹೋಗುತ್ತಂತೆ, ಪ್ರಕಟಣೆ 21:8 ಅದು ಏನಾಗುತ್ತಂದ್ರೆ, ಭಯಪಡುವವರು ಫಸ್ಟಲ್ಲೇ ಇದೆ. ಆದರೆ ಭಯಪಡುವವರು, ಅಪನಂಬಿಕೆ ಉಳ್ಳವರೆಲ್ಲರೂ, ಕಡೆ ವಾಕ್ಯ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡ್ರಿ, ಅವರಿಗೆ ಸಿಕ್ಕುವ ಪಾಲು ಬೆಂಕಿ, ಕಂದಕ,
ಗಳು ಆಗಿರ್ಬೋದು, ಭಯಪಟ್ರೇನೆ ನರಕಕ್ಕೆ ಹೋಗ್ತಾರಂತೆ. ಅಂದ್ರೆ ನಾವು ಭಯ ಅನ್ನೋದು ನಮ್ಮ ಹಾರ್ಟಲ್ಲಿ, ನಮ್ಮ ಹೃದಯದಲ್ಲಿ ಇರಬಾರದು. ಅರ್ಥ ಆಯ್ತಾ? ಹೇಳೋದು ಅರ್ಥ ಆಗ್ತೈತೆ? ಅರ್ಥ ಆಗ್ತಿಲ್ಲ? ಭಯ ಅನ್ನೋದು ನಿಮ್ಮಲ್ಲಿ ಇದೆಯಾ ಇಲ್ಲ ನೀವು ಚೆಕ್ ಮಾಡ್ಕೋಬೇಕು. ಯಾವಾಗಲೂ ನಂಬಿಕೆ, ವಿಶ್ವಾಸ, ಪ್ರೀತಿ, ಒಳ್ಳೆ ಮನಸ್ಸಾಕ್ಷಿ, ಶುದ್ಧ ಹೃದಯ ಇದನ್ನ ಹೆಚ್ಚಿಸ್ಕೊಳ್ಬೇಕೆ ಹೊರತು ನಿಮ್ಮಲ್ಲಿ ಯಾವಾಗೆಲ್ಲ ಭಯ ಬರುತ್ತೋ ಭಯಪಡುವವರುಗಳು ದೇವರ ಬಿಟ್ಟು ದೂರ ಇರ್ತಾರೆ. ದೇವರಲ್ಲಿ ಯಾವಾಗಲೂ ದೇವರಲ್ಲಿರೋರಿಗೆ ಭಯ ಇರೋದಿಲ್ಲ, ಅವರಿಗೆ ನಂಬಿಕೆ ವಿಶ್ವಾಸ ಮಾತ್ರನೇ ಹೆಚ್ಚಾಗಿರುತ್ತೆ. ಅದರಿಂದ ಭಯ ಅನ್ನೋದು ನಮಗೆ ಇರಕೂಡದು. ಸರಿ, ನಮ್ಮ ವಾಕ್ಯಕ್ಕೆ ಹೋಗೋಣ. ಈ ಆದಿಕಾಂಡ 3:10 ನಾವು ನೋಡಬೇಕಾದ್ರೆ ದೇವರು ಅವ್ರಿಗೆ ಹೇಳ್ತಾರೆ, ನೀವು 2:17 ಆದಿಕಾಂಡ 2:17 ನೋಡ್ರಿ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ. ಅದಕ್ಕೆ ಮುಂಚೆ ಮರಣ ಇರಲಿಲ್ಲ. ಏನು ಮರಣ ಅನ್ನೋದು ಇರಲಿಲ್ಲ. ಆದಾಮ್ ಅವಳನ್ನ ಸೃಷ್ಟಿ ಮಾಡಬೇಕಾದ್ರೆ ಅವರು ಮರಣ ಇಲ್ಲದಾಗಿ ಸೃಷ್ಟಿ ಮಾಡಿದ್ದವರಿಗೆ ಮರಣ ಇರಲಿಲ್ಲ. ಅವರು ಮರಣ ಅಂದ್ರೆ ನಿಮಗೆ ಅರ್ಥ ಆಗುತ್ತಾ? ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಹೃದಯ ಇದೆಯಲ್ಲ, ಅದಕ್ಕೆ ವಯಸ್ಸಿಲ್ಲ. ಇವಾಗ ನೀವು ಚಿಕ್ಕವ್ರು ಇರ್ತೀರಾ, ನಿಮಗೆ ಒಂದು 13 ವಯಸ್ಸು 10 ವಯಸ್ಸು, ದೊಡ್ಡವ್ರು ಇದ್ದಾರೆ 20 ವಯಸ್ಸು 25, ಅವರಿದ್ದಾರೆ 40 36, ಇವರಿದ್ದಾರೆ ಒಂದು 55. ಈ ರೀತಿ ವಯಸ್ಸುಗಳು ಹೋಗ್ತಾ ಇರುತ್ತೆ, ಆಯ್ತಾ? ಆದರೆ ಹೃದಯಕ್ಕೆ ವಯಸ್ಸಿಲ್ಲ, ಅದು ಒಂದೇ ಥರನೇ ಇರ್ತತೆ, ಅದಕ್ಕೆ ಮರಣವಿಲ್ಲ. ಆದಿಕಾಂಡ 2:7 ದೇವರು ಜೀವ ಶ್ವಾಸನ ಊದಿದಾಗ ಮನುಷ್ಯ ಜೀವಾತ್ಮ ಆದನು. ಇವಾಗ ಮರಣ ಅಂದ್ರೆ ಶರೀರದಿಂದ ಆತ್ಮ ಬೇರ್ಪಡುತ್ತೆ, ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮ ಬಂದ್ಬಿಟ್ಟು ಮರಣ ಇಲ್ಲದೆ ಇರುವ ಜಾಗ ಅಂದ್ರೆ ಒಂದು ಪರಲೋಕ ರಾಜ್ಯ ಹೋಗ್ಬೇಕು, ಇಲ್ಲ ನರಕಕ್ಕೆ ಹೋಗ್ಬೇಕು. ಅದರಿಂದ ಆದಾಮ್ ಯಾವಳನ್ನ ಪ್ರಾರಂಭದಲ್ಲಿ ಸೃಷ್ಟಿ ಮಾಡಿದಾಗ ಅಲ್ಲಿ ಕೂತ್ಕೊಳ್ಳೋಣ. ಆದಾಮ್ ಯಾವಳನ್ನ ಸೃಷ್ಟಿ ಮಾಡಿದಾಗ ಎಲ್ಲ ಗಮನ ಇಟ್ಟು ಕೇಳ್ರಿ. ಮರಣ ಇಲ್ಲದಾಗೆ ಆತ್ಮ ಯಾವ ರೀತಿ ಅವರು ಇಲ್ಲದಾಗೆ ಸೃಷ್ಟಿ ಮಾಡಿದ್ರು. ಅವರಿಗೆ ಯಾವಾಗ ಪಾಪ ಅನ್ನೋದು ಬಂತೋ, ಪಾಪ ಬಂದ್ರೆ ಭಯ ಬರುತ್ತೆ. ದೇವರನ್ನ ಬಿಟ್ಟು ಸೈತಾನದ ಭಯ ಸ್ವಭಾವ ಬಂದು ಸೈತಾನಿಗೆ ಸಂಬಂಧಪಟ್ಟ ಸ್ವಭಾವ. ವಿಶ್ವಾಸ ನಂಬಿಕೆ ಅನ್ನೋದು ದೇವರಿಗೆ ಸಂಬಂಧಪಟ್ಟ ಸ್ವಭಾವ. ಭಯ ಬಂದಿದ ತಕ್ಷಣ ಸೈತಾನ ಮಕ್ಕಳಾದ್ರು ಅವರಿಗೆ ಮರಣ ಅವಾಗಿಂದ ಸ್ಟಾರ್ಟ್ ಆಯ್ತು, ಮರಣದ ಭಯ ಸ್ಟಾರ್ಟ್ ಆಯ್ತು. ಅಲ್ಲಿ 2 ಕಾರ್ಯ ನಡೀತತೆ. ದೇವರ ಪ್ರಸನ್ನತೆ ಅವ್ರನ್ನ ಬಿಟ್ಟು ಹೋಗುತ್ತೆ. ಎರಡನೇದು, ಅವಾಗಿಂದ ಅವರ ಹೃದಯಾಂತರಾಳದಲ್ಲಿ ಭಯ ಹುಟ್ಟುತ್ತೆ. ಮರಣಕ್ಕೆ ಹತ್ರ ಹೋಗಿ ಅವರು ಮರಣ ಹೊಂದುತ್ತಾರೆ, ಪಾಪದಿಂದ ಅವರು ಮರಣ ಹೊಂದುತ್ತಾರೆ. ನೋಡ್ರಿ, ಆದಿಕಾಂಡ 37:25 ಎಲ್ಲರೂ ತೆಗಿರಿ. ಆದಿಕಾಂಡ 37 25 ಎಲ್ಲಾದ್ರೂ ಓದ್ರಿ. ನಾನು ಓದ್ತೀನಿ ನೋಡ್ರಿ. ಅವರು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನೆಂದು ಅಂದನು. ಪಾತಾಳ, ಇಲ್ಲಿ ನೋಡ್ರಿ, ಎಲ್ಲರೂ ಗಮನ ಇಟ್ಕೊಂಡ್ರಿ. ಪ್ರಾರಂಭದಲ್ಲಿ ದೇವರಿಗೆ ಮರಣ ಇಲ್ಲ, ಅವರು ಆದಿಯು ಅಂದವಾಗಿದ್ದಾರೆ, ಅವರಿಗೆ ಮರಣ ಅನ್ನೋದೇ ಇಲ್ಲ ದೇವರಿಗೆ. ಅದೇ ರೀತಿಯೇ ಮನುಷ್ಯನಿಗೆ ಕೂಡ, ದೇವದೂತರು ಕೂಡ ಮರಣವಿಲ್ಲ, ಮನುಷ್ಯನಿಗೆ ಕೂಡ ಮರಣ ಅನ್ನೋದೇ ಇಲ್ಲ, ಮನುಷ್ಯನಿಗೆ ಕೂಡ ಮರಣ ಅನ್ನೋದಿಲ್ಲ. ಮತ್ತೆ ಮರಣ ಅನ್ನೋದು ಯಾವಾಗ ಬಂತಂತ ಹೇಳಿದ್ರೆ, ಪಾಪ ಮಾಡೋದ್ರಿಂದ ನರಕಕ್ಕೆ ಹೋಗ್ತಾರೆ, ಆತ್ಮಕ್ಕೆ ಸಾವಿಲ್ಲ. ಇಲ್ಲದೆ ಹೋದ್ರೆ ಅದು ಪರಿಶುದ್ಧವಾಗಿ ದೇವ್ರ ಹತ್ರ. ನೀವೆಲ್ಲ ಯಾಕೆ ಚರ್ಚಿಗೆ ಬರ್ತೀರಂದ್ರೆ, ನಾವೆಲ್ಲ ಲೋಕದಲ್ಲಿ ಇರೋರು ಪಾಪ ಮಾಡಿ ನರಕಕ್ಕೆ ಹೋಗ್ತಾ ಇದ್ದಾರೆ. ನೀವು ದೇವ್ರ ನಂಬ್ಕೊಂಡು ಈ ಚರ್ಚಿಗೆ ಬರೋದ್ರಿಂದ, ನಾವು ದೇವರನ್ನ ಸ್ತುತಿಸಿ ಆರಾಧಿಸೋದ್ರಿಂದ, ನಾವು ಈ ರೀತಿ ದೇವರನ್ನ ಸ್ತುತಿಸಿ ಆರಾಧಿಸಿ ದೇವರ ವಾಕ್ಯಗನುಗುಣ ನಡೆಯೋದ್ರಿಂದ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಅಲ್ಲಿ ದೇವರ ಜೊತೆಯಲ್ಲಿ ಯುಗ ಕಾಲ ಇರ್ತೀವಿ. ಅದು ಪ್ರಕಟಣೆಯಲ್ಲೆಲ್ಲ ಇದೆ, ನಾವು ಓದಿ ನೋಡೋಣ. ಯುಗ ಕಾಲ. ಅದಕ್ಕೇನೆ ದೇವರು, ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಒಂದು 70 ವಯಸ್ಸ ತಾತ ಬಂದ್ಬಿಟ್ಟು, ಆಗಲೂ ಅವರು ಮನಸ್ಸು ಬಂದು ಯೌವನವಾಗಿ ಇದೆ ಅಂತೆ.
ಅದು ಶರೀರಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ಮಗುವಾಗಿದ್ದಾಗ ಒಂಥರ ಸ್ಮೂತು, ಆಮೇಲೆ ಸ್ವಲ್ಪ ಗಟ್ಟಿ, ಆಮೇಲೆ ಸ್ವಲ್ಪ ಎಲ್ಲ ಮುಖ ಎಲ್ಲ ಅಲ್ಲೆಲ್ಲ ಗೆರೆಗಳು ಬರೋದು, ಮುಖ ಎಲ್ಲ ಬಾಡೋಗೋದು, ಕೂದಲೆಲ್ಲ ಬೆಳ್ಳಗಾಗೋದು, ಈ ಥರ ಆಗುತ್ತಲ್ಲ. ಆತ್ಮಕ್ಕೆ ಆ ಥರ ಇಲ್ಲ. ಆತ್ಮಕ್ಕೆ ಆ ಥರ ಇಲ್ಲ. ಆತ್ಮಕ್ಕೆ ಮರಣವಿಲ್ಲ. ಆ ರೀತಿ ಸೃಷ್ಟಿ ಮಾಡಿದ್ದಾರೆ. ಈ ಆತ್ಮದ ಬಗ್ಗೆ ನೋಡೋಣ. ಯಾಕೋಬನು ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಎದುರಬೇಕಾಗಿರೋದು ಆತ್ಮವನ್ನು ಶರೀರವನ್ನು ಕೊಳ್ಳೋರಿಗೆ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಆತ್ಮವನ್ನು ಶರೀರವನ್ನು ಕೊಳ್ಳೋರಿಗೆ ನೀವು ಎದುರಿರಿ. ಅಂದ್ರೆ ಯಾರಾದ್ರೂ ಬಂದು, ಒಂದು ಉದಾಹರಣೆಗೆ ಚಾಕು ತಗೊಂಬರ್ತಾರೆ, ನೀವು ಎದುರ್ತೀರ, ಅಯ್ಯೋ ಕೊಲೆ ಮಾಡ್ತಾನೆ, ಸಾಯಿಸ್ಬಿಡ್ತಾನೆ ಅಂತ. ಚಾಕು ತೆಗೆದು ಚುಚ್ಚಿ ನಿಮ್ಮನ್ನ ಸಪ್ರೇಟ್ ಮಾಡ್ತಾರೆ. ನಿಮ್ಮ ಶರೀರ ಬಂದು ಮೂರಿರುತ್ತೆ. ನಮಗೆ ಮೂಗಿಂದ ಶ್ವಾಸ ಇರುತ್ತೆ, ಎಲ್ಲರೂ ಹಿಂಗೆ ಮಾಡ್ರಿ, ಈ ಶ್ವಾಸ ಇರುತ್ತೆ. ಈ ಶ್ವಾಸ ಬಂದ್ಬಿಟ್ಟು ಪ್ರಸಂಗಿಯಲ್ಲಿದೆ, ತನ್ನ ದೇವರ ಹತ್ರ ಹೋಗ್ಬಿಡುತ್ತೆ. ಅದು ಪ್ರಾರ್ಥನೆ ಮಾಡೋದಕ್ಕೆ ಆ ಶ್ವಾಸ, ದೇವರ ಶ್ವಾಸ ನಮ್ಮ ಶ್ವಾಸ ಬೆರೆತು ಪ್ರಾರ್ಥನೆ ಮಾಡೋದಕ್ಕೆ, ಐಕ್ಯಗೊಳ್ಳೋದಕ್ಕೆ ಆ ಶ್ವಾಸ ಬಂದ್ಬಿಟ್ಟು ಆತ್ಮವನ್ನು ಪಾಪದಲ್ಲಿ ಬೀಳದೆ ಇರೋದಕ್ಕೆ, ಪರಿಶುದ್ಧಾತ್ಮನು ನಮ್ಮ ಜೊತೆ ಐಕ್ಯತೆಗೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದು ತನ್ನ ದೇವರ ಹತ್ರ ಹೋಗುತ್ತೆ. ಶರೀರ ಮಣ್ಣಿನಿಂದ ಬಂತು ಮಣ್ಣಿಗೆ ಹೋಗುತ್ತೆ. ಆತ್ಮ ಎಲ್ಲಿಂದ ಬಂತು? ಪರಲೋಕದಿಂದ ಬಂದ ದೇವರು. ಜೀವ ಶ್ವಾಸನ ಓದಿದಾಗ ಮನುಷ್ಯ ಜೀವ ಆತ್ಮನಲ್ಲ, ಅದು ಅಲ್ಲಿಗೆ ಹೋಗ್ಬೇಕು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಯಾರ ಕೊಲೆ ಮಾಡಿದಾಗ ಈ ಮೂರು ಬೇರ್ಪಡುತ್ತೆ. ಪ್ರಾಣ, ಆತ್ಮ, ಶರೀರ ಡಿವೈಡ್ ಆಗುತ್ತೆ. ಅದು ಶರೀರ ಮಣ್ಣಿಗೆ ಹೋಗುತ್ತೆ, ಶ್ವಾಸ ತನ್ನ ದೇವರ ಹತ್ರ. ಆದರೆ ಆತ್ಮ ಬಂದ್ಬಿಟ್ಟು ಮರಣ ಇಲ್ಲದೆ ಇರುವ ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬಾರ್ದು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅದ್ರ ಬಗ್ಗೆ ನೋಡೋಣ. ಎಲ್ಲರೂ ಸತ್ತವರೆಲ್ಲ ಪಾತಾಳಕ್ಕೆ ಹೋಗ್ತಾ ಇದ್ರು. ಮೇಲ್ಪಾತಾಳ, ಕೆಳಗ್ ಪಾತಾಳ ಅಂತಿತ್ತು. ಅದನ್ನ ನಾವು ನೋಡೋಣ. ಇಲ್ಲಿ ಯಾಕೋಬನ ಮಗ ಯೋಸೇಫನು ಸತ್ತೋದ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಬಹು ದುಃಖದಿಂದ, ಇಲ್ಲಿ ನೋಡ್ರಿ, ಅವ್ರು ಹೇಳ್ತಾರೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು. ಹಳೆ ಒಡಂಬಡಿಕೆಯಲ್ಲಿ 4000 ವರ್ಷಗಳ ಹಿಂದೆ ಯಾರ ಬಾಯಿ ಮಾತನ್ನಲ್ಲೂ ಪಾತಾಳ 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 ಅಂತ ಇರ್ತಾರೆ. ಅದು ನಿಮಗೆ ಅರ್ಥ ಆಗದಿದ್ರೆ ಇನ್ನೊಂದು ಕೂಡ ಹೇಳ್ತೀನಿ ನೋಡ್ರಿ. 1 ಸಾಮುವೇಲ 28:13 ಏನಿದೆ ಅಂತ ಹೇಳಿದ್ರೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಹೆದರಬೇಡ. ಸೌಲನು ಹೇಳ್ತಾನೆ, ಅವನು ಸೌಲನ್ ಏನ್ ಮಾಡ್ತಾನಂತೆ, ಯಕ್ಷಿಣಿ ಹತ್ರ ಒಂದು ಮಾಂತ್ರಿಕ ಮಂತ್ರ ಮಾಡ್ತಾರಲ್ಲ, ಅವಳ ಹತ್ರ ಹೋಗಿ ಸಾಮೇಲನ್ನು ನಾನು ನೋಡ್ಬೇಕು, ತರ್ಸು ಅಂತ ಹೇಳ್ತಾರೆ. ಅವನು ಸತ್ತೋಗಿರ್ತಾನೆ, ಅವನ ಹತ್ರ ಮಾಂತ್ರಿಕ ತರಿಸ್ತಾರೆ. ಅವಾಗ ಅರಸನು ಅಂದ್ರೆ ಸೌಲನು, ಹೆದರಬೇಡ, ನಿನಗೇನು ಕಾಣಿಸ್ತತೆ ಎಂದು ಆಕೆಯನ್ನು ಕೇಳಲು, ನಿನಗೇನು ಕಾಣಿಸ್ತತೆ ಹೇಳಂದ್ರೆ, ಎಲ್ಲರೂ ಕೇಳ್ರಿ. ಭೂಮಿ ಎಳಗಿಂದ ಒಬ್ಬ ಮನುಷ್ಯನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಭೂಮಿಯಿಂದ ಒಬ್ಬ ಮನುಷ್ಯ ಬರ್ತಾನೆ. ಯಾರಂದ್ರೆ ಸಾಮೇಲ್ ಬರ್ತಾರೆ. ನೋಡ್ರಿ, ಭೂಮಿಯಿಂದ ಬರ್ತಾನೆ. ಸತ್ರ ಎಲ್ಲಿ ಹೋಗ್ತಾ ಇದ್ದಿದ್ದು? ಈ 2000 ವರ್ಷಗಳ ಆಯ್ತು. 2000 ಏಸಮಿ ಬರಕಿನ ಹಿಂದೆ ಸತ್ತಿರೋರೆಲ್ಲ ಪಾತಾಳಕ್ಕೆ ಹೋಗ್ತಾ ಇದ್ರು. ಅದಕ್ಕೆ ಸತ್ತಿ ಭೂಮಿ ಒಳಗಿಂದ ಹೊರಗೆ ಬರ್ತಾ ಇದ್ದಾನೆ. ಯಾರು ಬರ್ತಾರೆ? ಅದು ಸಾಮುವೇಲ್ ಹೊರಗಡೆ ಬರ್ತಾ ಇದ್ದಾನೆ. ಸಾಮುವೇಲು ಒಳಗಡೆ ಬರ್ತಾ ಇದ್ದಾರೆ. ಅದು ಆಮೇಲೆ ನೀವು ಬೈಬಲಲ್ಲಿ ಓದ್ಕೊಳ್ರಿ. ಅವ್ರು ಬಂದು ನಾನು ವಿಶ್ರಾಂತಿಯನ್ನು ಯಾಕೆ ಕೆಡಿಸ್ತೆ ಅಂತ ಹೇಳ್ತಾರೆ. ನೀನು ನಾಳೆ ಅಷ್ಟೊತ್ತಿಗೆ ಯುದ್ಧದಲ್ಲಿ ನನ್ನ ಜೊತೆಗೆ ಇರ್ತೀಯ ಅಂತ ಸಾಮುವೇಲ್ ಸೌಲನಿಗೆ ಹೇಳ್ತಾರೆ. ಅದೆಲ್ಲ ಮಾತಾಡ್ಕೊಂತಾರೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಏಸಮಿ ಬರಕ್ ಮುಂಚೆ ಎಲ್ಲರೂ ಪಾತಾಳ ಪಾತಾಳ ಅಂತಿದ್ರು. ಇನ್ನು ನಿಮಗೆ ಅರ್ಥ ಆಗದೆ ಇದ್ರೆ ಲೂಕ ತೆಗಿರಿ. ಲೂಕ 16:19 ಎಲ್ಲರೂ ತೆಗಿರಿ. ಲೂಕ 16:19 ಅದು ನೀವು ಮನೇಲಿ ಹೋಗಿ 19ರಿಂದ 31ವರೆಗೂ ಓದ್ಕೊಳ್ರಿ. ನಾನು ಸಿಂಪಲ್ ಆಗಿ 26ನೇ ವಾಕ್ಯ ಮಾತ್ರ ನಾನು ಓದ್ತೀನಿ. ಅಲ್ಲಿ ಒಂದು ಕಥೆ ಇದೆ ನೋಡ್ರಿ. ಐಶ್ವರ್ಯ ಅಂತಾನೆ ಇರ್ತಾನೆ. ಅವನ ಬಾಗಿಲಲ್ಲಿ ಲಾಜರನೊಬ್ಬನು ಕುಷ್ಠರೋಗಿ ಆಗಿದ್ದಾನೆ. ಅವು ಹುಣ್ಣುಗಳಾಗಿರುತ್ತೆ. ನಾಯಿಗಳು ಬಂದು ಅದನ್ನ ನೆಗ್ತಾ ಇರುತ್ತೆ. ಇಬ್ರು ಸಾಯ್ತಾರೆ. ಸತ್ತ ಮೇಲೆ ಅದು ಕುಷ್ಠರೋಗವಾಗಿದ್ದ ಆ ಭಿಕ್ಷುಕನು ಏನ್ ಮಾಡ್ತಾನೆ, ಆಬ್ರಹಾಮ್ ಅಂತ ಹೇಳ್ಬಿಟ್ಟು ಅವನ ಎದೆಗೆ ಹೊರ್ಕೊಂಡಿರ್ತಾನೆ. ಎಲ್ಲಿ ನೋಡ್ರಿ, ಓದ್ತೀನಿ ನೋಡ್ರಿ 26ನೇ ಅಧ್ಯಾಯದಲ್ಲಿ. ಇದು ಮಾತ್ರವಲ್ಲದೆ ನಿಮಗೂ ನಮಗೂ ನಡುವೆ ಒಂದು ದೊಡ್ಡ ದೊಂಕಿದೆ. ಇಲ್ಲಿ 23ರಿಂದನೇ ಓದ್ತೀನಿ. ಇರುವಲ್ಲಿ
ಕಣ್ಣೆತ್ತಿ ದೂರದಿಂದ ಆಬ್ರಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ಈ ಐಶ್ವರ್ಯವಂತನು ನೋಡ್ತಾನೆ. 23 24 ತಂದೆ ಆಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸಿ ಅವನು ನನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಇವಾಗ ಯೇಸು ಸ್ವಾಮಿ ಬಂದಿರ್ತಾರೆ ಲೋಕಕ್ಕೆ, 2000 ವರ್ಷಗಳು ಆದ್ಮೇಲೆ ಬಂದಿರ್ತಾರೆ. ಆದರೆ ಅವಾಗ ಈ ಸಂಭವಗಳು ನಡೆದಿರ್ತವೆ, ಆದರೆ ಕೂಡ ಮರಣ ಹೊಂದಿರೋದಿಲ್ಲ ಯೇಸು ಸ್ವಾಮಿ. ಎಲ್ಲ ಗಮನ ಇಟ್ಟು ಕೇಳ್ರಿ. ಇದರಲ್ಲಿ ಇಲ್ಲೇನಾಗಿತ್ತಂದ್ರೆ, ಅವಾಗ ಇವನು ಐಶ್ವರ್ಯವಂತನಾಗಿದ್ನಲ್ಲ, ಪಾಪಗಳು ಮಾಡಿ ಐಶ್ವರ್ಯ ಇರೋರು ಪಾಪ ಅಧಿಕ ಮಾಡ್ತಾರೆ. ಅವನು ಕೆಳಗೆ ಪಾತಾಳಕದಲ್ಲಿರ್ತಾನೆ, ಮೇಲ್ಪಾತದಲ್ಲಿ ತಲೆ ಎತ್ತಿ ನೋಡಿದ ತಕ್ಷಣ ಅಲ್ಲಿ ನೋಡಿದ್ರೆ ಇವನ ಮನೆ ಹೊರಗಡೆ ಕುತ್ಕೊಂಡು ಭಿಕ್ಷೆ ಬಿಡ್ತಿದ್ನಲ್ಲ ಆಬ್ರಾಮನು ಎದೆಯಲ್ಲಿ ಹೊರ್ಕೊಂಡಿರ್ತಾನೆ ಲಾಜರು. ನನಗೆ ಬೆಂಕಿಯಲ್ಲಿ ತಡೆಯೋಕ್ಕಾಗ್ತಿಲ್ಲ, 1 ಡ್ರಾಪ್ ನೀರು ಕೊಡಂತಾನೆ. ಅವಾಗ ನಾನು ಹೇಳಿದ್ನಲ್ಲ 26, ಇದು ಮಾತ್ರವಲ್ಲದೆ ನಿಮಗೂ ನಮಗೂ ನಡುವೆ ದೊಡ್ಡದೊಂದು ಡೊಂಗೂರ ಸ್ಥಾಪಿಸಿದೆ. ಅಲ್ಲೊಂದು ದೊಡ್ಡ ಡೊಂಗೂರ ಇದೆ ಅಂತ, ಅವರಿಗೂ ಇವರಿಗೂ. ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿಂದ ಇಲ್ಲಿ ನೋಡ್ಕೋಬಹುದು ಅಷ್ಟೆ. ಅದರಿಂದ ಅವ್ರೇನ್ ಹೇಳ್ತಾರೆ, ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ, ಇಲ್ಲ 1 ಡ್ರಾಪ್ ನೀರು ಕೊಡೋದ್ರೆ ಇಲ್ಲ, ಯಾಕಂದ್ರೆ ನೀನು ಲೋಕದಲ್ಲಿದ್ದಾಗ ದೇವ್ರನ್ನ ನೆನೆಸಿಲ್ಲ, ಪಾಪದ ಮಾರ್ಗದಲ್ಲಿ ಕೂತ್ಕೊಂಡು ಸಿನಿಮಾಗಳು ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು, ಕುಡ್ಕೊಂಡು, ಪಾಪ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ, ಬೇರೆಯವ್ರ ಪಾಪದಿಂದ ಬಿಡುಗಡೆ ಆಗಲಿ ಅಂತ ಪ್ರೇಯರ್ ಮಾಡಬೇಕು. ನಿಮ್ಮ ಸ್ನೇಹಿತರುಗಳು ನಿಮ್ಮನ್ನೆಲ್ಲ ಇರೋರು, ಪಾಪದಲ್ಲಿ ಇರೋರ್ನೆಲ್ಲ, ಮುಳುಗಿರೋರೆಲ್ಲ ಪರಿಶುದ್ಧ ಮಾರ್ಗಕ್ಕೆ ಬರಬೇಕಂತೇಳಿ ನೀವು ಪ್ರಾರ್ಥನೆ ವಾಕ್ಯಗಳಿಂದ ಅವರಿಗೆ ಸುವಾರ್ತೆ ಹೇಳಬೇಕು. ನೀವು ಹೇಳದೇ ಇರೋದ್ರಿಂದ ಏನಾಗಿದೆ ಅಂದರೆ ಎಲ್ಲರೂ ಪಾತಾಳಕ್ಕೆ, ಮೇಲ್ಪಾತಾಳಕ್ಕೆ ಹೋಗ್ತಾ ಇದ್ದಾರೆ. ಸರಿ, ಇನ್ನೊಂದು ವಾಕ್ಯವನ್ನು ನಾವೆಲ್ಲರೂ ಗಮನ ಇಟ್ಟು ಕೇಳೋಣ. ಯಾವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಹೋದ್ರು, ಅವಾಗಿಂದ ಏನಾಯ್ತಂದ್ರೆ ಪರಲೋಕ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಪಾತಾಳ ಅಂತಿದ್ರು. ನೋಡ್ರಿ, ಇಷ್ಟುವರೆಗೂ ನಾವು ನೋಡಿದ್ವಿ, ನಿಮ್ಗೆ ಅರ್ಥ ಆಗ್ತಾ ಹೇಳೋದು ವಾಕ್ಯಗಳು. ಪ್ರಾರಂಭದಲ್ಲಿ ದೇವರಿಗೆ ಪ್ರಾರಂಭದಿಂದ ಕಡೆಯವರೆಗೂ ಮರಣನೇ ಇಲ್ಲ, ಮನುಷ್ಯನಿಗೂ ಮರಣ ಇಲ್ಲ, ಈ ಆತ್ಮಕ್ಕೆ ಮರಣ ಇಲ್ಲ. ಎರಡನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಸತ್ತರೆಲ್ಲ ಪಾತಾಳಕ್ಕೆ ಹೋಗ್ತಾ ಇದ್ರು, ಮೇಲ್ಪಾತಾಳ ಕೆಳಗೆ ಪಾತಾಳಕ್ಕೆ. ಉದಾಹರಣೆಗೆ ಸೌಲು ಕರೆದಾಗ ಸಾಮೇಲ್ ಕೂಡ ಮೇಲ್ಪಾತಾಳದಿಂದ ಎದ್ದು ಬಂದ್ರು ಅಂತ ನೋಡ್ತೀವಿ. ಯೇಸು ಸ್ವಾಮಿ ಸಿಲುಬೆಯಲ್ಲಿ ಹೊಡೆದಾಗ 2 ಕಳ್ಳರು ಇರ್ತಾರೆ. ಫಸ್ಟ್ ಟೈಮು ಆ ಕಳ್ಳರನ್ನ ನೋಡಿ ದೇವ್ರು ಹೇಳ್ತಾರೆ, ಇವತ್ತು ನನ್ನ ಕೂಡ ಪರದೇಶದಲ್ಲಿ ಇರುತ್ತೆ. ಅದೇ ಫಸ್ಟ್ ಟೈಮ್, ಮೊದಲನೇ ಸಲ ದೇವರ ಬಾಯಿಂದ ಕೇಳ್ತಿರೋದು ಪರಲೋಕ, ನಾವು ಸತ್ರೆ ಪ್ಯಾರಡೈಸಿಗೆ ಹೋಗ್ತೀವಿ ಅಂತ. ಅದನ್ನ ಪಾಪ ಮಾಡೋರು ಉಪಯೋಗಿಸ್ತಾರೆ, ಪಾಪ ಮಾಡೋರು ಉಪಯೋಗಿಸಬಾರದು. ಪರಿಶುದ್ಧವಾಗಿರೋರು, ದೇವ್ರನ್ನ ನಂಬ್ಕೊಂಡಿರೋರು ಮಾತ್ರ ಯಾವ ರೀತಿ ಕಳ್ಳ ಮನ ತಿರುಗಿ ಅವನು ಹೇಳ್ತಾನೆ, ದೇವರೇ ನೀನು ಪರಲೋಕ ರಾಜ್ಯಕ್ಕೆ ಬಂದ ನಾನು ನೆನೆಸ್ಕೊಂಡಾಗ ಈಗಲೇ ನಾನು ಕೂಡ ಪರದೇಶದಲ್ಲಿ ಇರ್ತೀಯ ಅಂತೇಳಿ, ಪ್ಯಾರಡೈಸಲ್ಲಿ ಇರ್ತೀಯ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಯೇಸು ಬಂದ ಆದಮೇಲೆ ಈ ಮೇಲ್ಪಾತದಲ್ಲಿ ಇದ್ದರು. 1 ಪೇತ್ರ, ಎಲ್ಲರೂ ತೆಗಿರಿ, 1 ಪೇತ್ರ 3:19 ಯಾರ್ಯಾರೆಲ್ಲ ಮೇಲ್ಪಾತಾಳದಲ್ಲಿ ಇದ್ರು ಅವ್ರನ್ನೆಲ್ಲ ಕರ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. 1 ಪೇತ್ರ 3:19 ಓದ್ಲಾ? ನೋಡ್ರಿ, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು. ಯೇಸ್ವಾಮಿ ಅವರು ಶರೀರ ಸಂಬಂಧದಲ್ಲಿ ಯೇಸ್ವಾಮಿನ ಕೊಲ್ಲಲ್ಪಟ್ಟರು. ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕೋನಾದನು ಎಲ್ಲರೂ ಯೇಸ್ವಾಮಿ. ನೋಡ್ರಿ, ಸತ್ತಿದ ತಕ್ಷಣ ಯೇಸ್ವಾಮಿನ ಸಿಲುಬೆಯಲ್ಲಿ ಹಾಕಿ ಒಂದು ಗುಹೆಯಲ್ಲಿ ಇಡ್ತಾ ಇರ್ತಾನೆ, ಒಂದು ಸಮಾಧಿಯಲ್ಲಿ ಇಡ್ತಾ ಇರ್ತಾನೆ. ಅಲ್ಲಿ ಇಟ್ಟ ಮೇಲೆ ಏನಾಗುತ್ತಂದ್ರೆ ಅವ್ರೇನ್ ಮಾಡ್ತಾರೆ, 3 ದಿನ ಇದಲ್ಲದೆ ಆತನ ಆತ್ಮ ರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳಿಗೆ ಬಳಿಗೆ ಹೋಗಿ, ಅಂದರೆ ಪೂರ್ವ ಕಾಲದಲ್ಲಿ ನೋಡ್ರಿ, ನೋವನು ನಾವೆಯಲ್ಲಿ ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಅವನಿಗೆ ಅವಿಧರಾಗಿದ್ದ ಎಲ್ಲರ ಬಳಿಗೆ, ಅಂದ್ರೆ ಇವಾಗ ನಾವು ಓದಿದ್ವಲ್ಲ, ಸಾಮ್ಯಲ್ಲಿ ಇದ್ದಿದ್ದು ಜಾಗ ಮತ್ತೆ ಲಾಜರನ್ ಇದ್ದಿದ್ದ ಜಾಗ, ಯಾಕೋಬ್ ಹೇಳ್ತಾನಲ್ಲ ನಾನು ಪಾತಾಳಕ್ಕೆ ಹೋಗ್ತೀನಿ ಅಂತ, ಇವರೆಲ್ಲ ನೀತಿವಂತರು ಆಬ್ರಹಾಮ್ ಓದವ್ರನ್ನೆಲ್ಲ ಕರ್ಕೊಂಡು ಪ್ಯಾರಡೈಸ್ಗೆ ಹೋಗ್ತಾರೆ. ಆ 3 ದಿನ ಗ್ಯಾಪ್ ಇರುತ್ತೆ ಯೇಸ್ವಾಮಿ ಅಲ್ಲಿ. ಆ ದಿನದಲ್ಲಿ ಯೇಸ್ವಾಮಿ ಸಿಲುಬೆಗೆ ಹಾಕಿ ಡೆತ್ ಆದ್ರಲ್ಲ, 3 ದಿನ ಆದ್ಮೇಲೆ ಅವರು ಪುನರುತ್ಥಾನ ದಿನ ಅಂತ ಹೇಳ್ತಾರಲ್ಲ, ಅವ್ರು 3 ದಿನ ಸಿಲುಬೆಯಲ್ಲಿ ಹಾಕಿದ ತಕ್ಷಣ ಅವ್ರ ಆತ್ಮ ಹೋಗ್ಬಿಟ್ಟು ಪಾತಾಳ, ಮೇಲ್ಪಾತಾಳ, ಕೆಳಗೆ ಪಾತಾಳ ಅಲ್ಲ, ಆ ಮೇಲ್ಪಾತದಲ್ಲಿ ಇರೋನೆಲ್ಲ ಕರ್ಕೊಂಡೋಗಿ ಪರಲೋಕ ರಾಜ್ಯದಲ್ಲಿ ಇಟ್ಕೊಂಡ್ಬಿಡ್ತಾರೆ.
ಆ ಪ್ಯಾರಡೈಸ್ ಅಲ್ಲಿ ಕಳ್ಳ ಹೋಗಿರ್ತಾನೆ, ಅಲ್ಲಿ ಹೋಗಿ ಇಟ್ಕೊಂಡ್ಬಿಡ್ತಾನೆ. ಕೆಳಗಿನ ಪಾತಾಳದಲ್ಲಿ ಇರುವವರು ಹಂಗೆ ಬಿಟ್ಬಿಡ್ತಾರೆ. ಆಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವಾಗಿಂದ ಅಪೋಸ್ಲರು ಎಲ್ಲರೂ ತೆಗೆದು ಹೋದ್ರಿ. ಅಪೋಸ್ಲರು 1ರಲ್ಲಿ ಅವಾಗಿಂದ ಏನಾಗುತ್ತೆ, ಅಪೋಸ್ಲರು ನೀವು ತೆಗೆದು ಓದಿದ್ರೆ ಅವಾಗ ಅವರು ಮೇಲೆ ಪರಲೋಕ ರಾಜ್ಯಕ್ಕೆ ಹತ್ತುತ್ತಾರೆ. ಅವಾಗ ಎಲ್ಲರೂ ಕೇಳ್ತಾರೆ, ನೀವ್ಯಾಕೆ ಆಕಾಶವನ್ನು ನೋಡ್ತಿದ್ದೀರಾ? ಇಲ್ಲಿ ದೇವ್ರು ಬಂದ್ಬಿಟ್ಟು ಯಾವ ರೀತಿ ಪರಲೋಕ ರಾಜ್ಯಕ್ಕೆ ಹೋದ್ರು ಅದೇ ರೀತಿಯಲ್ಲಿ ಹಿಂತಿರುಗಿ ಬರ್ತಾರೆ ಅಂತ. ಅವಾಗ ಪರಲೋಕ ರಾಜ್ಯ ಸ್ಟಾರ್ಟ್ ಆಗುತ್ತೆ. ನೋಡ್ರಿ, ನಾನು ಓದ್ತೀನಿ. 1:10 ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರಕ್ಕೆ ನಿಂತುಕೊಂಡು, ಗಲಿಲೇಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನೆಂದು ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಯೇಸು ಹಿಂಗೆ ನಿಂತ್ಕೊಂಡು 3.5 ವರ್ಷ ಲೋಕದಲ್ಲಿ ಇರ್ತಾರೆ. ಸೇವೆ ಮುಗೀತು, ಅವ್ರು ಸಿಲಿಬೆಗೆ ಹಾಕ್ತಾರೆ. ಹಾಕಿದ್ಮೇಲೆ 3 ದಿನ ಆದ್ಮೇಲೆ ಅವ್ರ ಮೇಲ್ಪಾತಾಳದಲ್ಲಿ ಇರೋರ್ನೆಲ್ಲ ಪರಲೋಕ ರಾಜ್ಯದಲ್ಲಿ ಹೋಗಿ ಇಟ್ಟುಬಿಡ್ತಾರೆ. ಮತ್ತೆ ಒಂದು ಭೂಮಿಯಲ್ಲೇ 40 ದಿನ ಎಲ್ಲರ ಜೊತೆಗೆ ಮಾತಾಡ್ಕೊಂಡಿರ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ, ಎಲ್ಲರನ್ನು ಬಲಪಡಿಸ್ತಾ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ಕಲ್ಲಿನ ಮೇಲೆ ನಿಂತ್ಕೊಂಡು ಅವ್ರ ಹಂಗೆ ಆಕಾಶಕ್ಕೆ ಹಂಗೆ ಮೇಲಕ್ಕೆ ಹೋಗ್ತಾರೆ. ಆವಾಗ ಅವನ್ನ ಎಲ್ಲ ತಲೆ ಎತ್ತಿ ನೋಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ಹೆಂಗೆ ಆಕಾಶದೊಳಗೆ ಈ ದೇವದೂತ ಬಂದು ಹೇಳ್ತಾರೆ, ಅವ್ರು ಮರೆಯಾದ ಮೇಲೆ ಅದೇ ರೀತಿ ಬರ್ತಾರೆ ಅಂತ ಹೇಳಿ. ಅಂದ್ರೆ ಯೇಸು ಹೇಳ್ತಾರೆ ಯೋವಾನ್ 14ರಲ್ಲಿ, ಎಲ್ಲರೂ ತೆಗೆದ್ಬೇಕಾದ್ರೆ ಓದೋಣ 14ರಲ್ಲಿ, ಅವರು ಭೂಮಿಯಲ್ಲಿ ಇದ್ದಾಗಲೇ ಅವ್ರು ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಪಾತಾಳ 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 ಅಂತ ಹೇಳ್ಕೊಂಡು ಬಾಯಿ ಬಡ್ಕೊಂತ ಇರ್ತಾರೆ. ನಾವೆಲ್ಲ ದುಃಖದಿಂದ ಪಾತಾಳಕ್ಕೆ ಹೋಗ್ತೀವಿ ಅಂತ. ಯೇಸು ಬಂದು ಇಲ್ಲಿ ನೋಡ್ರಿ, ಅವ್ರು ಬದುಕಿದ್ದಾಗಲೇ ಒಂದು ಮಾತು ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬೀಡಾರುಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿರಲಿಲ್ಲ. ಮನೆಯಲ್ಲಿ ಪರಲೋಕದಲ್ಲಿ ಬಹಳ ಬೀಡಾರುಗಳಿದ್ದಾವೆ, ಇದ್ರೆ ಹೇಳ್ತಿಲ್ಲ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ಯೇಸು ಸತ್ತಿ ಇವಾಗ ಪರಲೋಕ ರಾಜ್ಯಕ್ಕೆ ಎತ್ತು ಹೋದ್ರಲ್ಲ, ಹಂಗೆ ದೇವದೂತರು ಹೇಳಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವೆನು. ಅದುವರೆಗೂ ನಾವು ಈ ರೀತಿಯಾಗಿ ಒಟ್ಟಿಗೆ ಸೇರಿ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಬೆಳೆದರೆ ದೇವರನ್ನ ಮರಣ ಹೊಂದಿದಾಗ ಇಲ್ಲ ಬರುವಿಕೆಯಲ್ಲಿ ನಮ್ಗೆ ಕರ್ಕೊಂಡು ಪರಲೋಕ ರಾಜ್ಯದಲ್ಲಿ ಹೋಗ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪಿತಾ, ಕುಮಾರನ್, ಪರಿಶುದ್ಧಾತ್ಮ 3 ಜನನು ಒಬ್ರೆ. ಒಂದು ಉದಾಹರಣೆಗೆ, ಒಂದು ಹಗ್ಗ ಇದೆ, ದಪ್ಪ ಹಗ್ಗ. ಅದನ್ನ ಬಾವಿಯಲ್ಲಿ ಹಾಕಿ ಸೇರ್ತಾ ಇರ್ಬೇಕಾರೆ ಎಷ್ಟು ಹಗ್ಗ ಬಾ ಅಂತ ಹೇಳಿದ್ರೆ, ಇಲ್ಲಪ್ಪ ಇದು ಒಂದು ಹಗ್ಗ ಅಂತಾರೆ. ಒಂದು ಹಗ್ಗ ಅನ್ನಂದ್ರೆ ಇಲ್ಲ, ಅದು ಬೇರೆ 3 ಸೇರಿಸಿ ಒಂದರಲ್ಲಿ ಜೋಡಿಸಿರ್ತಾರೆ. ಅದನ್ನ ತೆಗೆದ್ಬಿಟ್ಟು ಇಲ್ಲ 3 ಇದು ಅಂತಾರೆ. 1, 2 ಅದು ಅದ್ರ ಜೊತೆಯಲ್ಲಿ ಹಂಗೆ ಅದನ್ನ ಕೂಡಿಸಿರ್ತಾರೆ. ಅದು 3 ಹಗ್ಗನ 3 ಅಂತ ಹೇಳ್ತಾರೆ. 3 ಅಂದ್ರೆ ಇಲ್ಲ 1 ಅಂತಾರೆ. ಅಂದ್ರೆ 3 ಅಂದ್ರೂ ಒಂದೇ ಕರೆಕ್ಟೇ, 1 ಅಂದ್ರೂ ಕರೆಕ್ಟೇ. ಯಾಕಂದ್ರೆ ಅದು 3ನ ಬಿಡಿಸಿದ್ರೆ 3 ಆಗುತ್ತೆ, ಕೂಡಿಸ್ಬಿಟ್ರೆ 1 ಆಗುತ್ತೆ. ಅರ್ಥ ಆಗ್ತಿಲ್ಲ? ಎಲ್ಲಾದ್ರೂ ದೊಡ್ಡ ದೊಡ್ಡ ಹಗ್ಗಗಳಿರ್ತಾವಲ್ಲ, ದಪ್ಪ ಬರುತ್ತಲ್ಲ, ಅದು 3ನ ಸೇರಿಸಿ 1 ಹಗ್ಗ ಮಾಡಿರ್ತಾರೆ. ಅವಾಗ 1 ಹಗ್ಗ ಅಂದ್ರೆ ಹೌದಪ್ಪ 1 ಅಂತಾರೆ. 1 ಅಂತ ಕೇಳಿದ್ರೆ ಇಲ್ಲಿ ಬಿಡಿಸ್ತಾರೆ. ಅದ್ಮೇಲೆ ಕೊನೆಯಲ್ಲಿ 3 ಆಗಿ ಗಂಟು ಮುಟ್ಟಾಗಿ ಅದನ್ನ ಬಿಡಿಸಿದ್ರೆ ಇದು 3 ನೋಡಂತಾರೆ. ಅದೇ ರೀತಿ ಪಿತಾ, ಕುಮಾರನ್, ಪರಿಶುದ್ಧಾತ್ಮ 3 ಜನನ ಅಂದ್ರೆ ಹೌದು, 3 ಜನನ ಅಂದ್ರೆ ಇಲ್ಲ ಒಬ್ರು. ಅದೇ ರೀತಿ ನಾವು ಕೂಡ ಪ್ರಾಣಾತ್ಮ ಶರೀರ. ಇವಾಗ ನೀವಿದ್ದೀರಾ, ನೀವು 3 ಜನನ ಒಬ್ರ ಅಂದ್ರೆ ನಾವು 3 ಸತ್ತೋದ ಮೇಲೆ 3 ಆಗಿ ವಿಂಗಡಿಸ್ತೀವಿ. ಶರೀರ ಮಣ್ಣಿಗೆ ಹೋಗುತ್ತೆ, ಶ್ವಾಸ ಪರಲೋಕ ರಾಜ್ಯಕ್ಕೆ, ಆತ್ಮ ವಿಂಗಡಿಸುತ್ತೆ. ಅದೇ ರೀತಿ ನೀವು 3 ಜನನ ಅಂದ್ರೆ ಒಬ್ರ ಅಂದ್ರೆ ಒಬ್ರು, ನೀವು ಒಬ್ಬರಾಗಿದ್ದೀರಾ. ಆದ್ರೆ 3 ಆಗಿದ್ದೀರಾ, ಪ್ರಾಣಾತ್ಮ ಶರೀರವಾಗಿದ್ದೀರಾ. ಮೊಟ್ಟೆ ಮೇಲೆ ಏನಿದೆ, ಚಿಪ್ಪೆ ಐತೆ, ಅದ್ರೊಳಗಡೆ ಬೆಳ್ಳಗೆ ಐತೆ, ಅದ್ರೊಳಗಡೆ ನೀಲಿ ಕಲರ್ ಇರುತ್ತಲ್ಲ. ಮೊಟ್ಟೆ ತಿಂದಿಲ್ಲ, ಮೊಟ್ಟೆ ನೋಡಿಲ್ಲ, ಆ ಮೊಟ್ಟೆ 3 ಆಗಿರುತ್ತೆ. ಅದೇ ರೀತಿ ಮನುಷ್ಯ ಕೂಡ 3, ದೇವರು ಕೂಡ 3 ಆಗಿರುತ್ತೆ. ಅದರಿಂದ ಆ ಪಿತಾನೂ ಅವರೇ, ಯೇಸು ಸ್ವಾಮಿ ಅವರೇ, ಪರಿಶುದ್ಧಾತ್ಮನ ಅವರೇ. ಮನುಷ್ಯರೇ 3 ಆಗಿರ್ತೀವಿ, ದೇವ್ರು ಇರಕ್ಕಾಗಲ್ವಾ? ಅವ್ರೇನ್ ಹೇಳ್ತಾರೆ ಅಂದ್ರೆ, ಪರಲೋಕ ರಾಜ್ಯಕ್ಕೆ ನಾನು ಹೋಗಿ ಅಲ್ಲಿ ಪರಲೋಕ ರಾಜ್ಯದಲ್ಲಿ ನಿಮಗೆ ವಾಸಸ್ಥಳ ಸಿದ್ಧ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಯ್ತು. ಈಗ ಈ ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಇವಾಗ 3 ಭಾಗವಾಗಿ ಹೇಳಿದೆ. ಇವಾಗ ಕಡೆಯದಾಗಿ ದೇವರ ವಾಕ್ಯವನ್ನು ಹೇಳಿ ಮುಗಿಸ್ತೀನಿ. ಎಲ್ಲರೂ ಗಮನ ಇಟ್ಟು ಕೇಳ್ತೀನಿ. ಮುಖ್ಯವಾದ ಭಾಗ. ಪ್ರಾರಂಭದಲ್ಲಿ ಹೇಳಿದೆ ಹೆದರಿಕೆ ಅಂತ ಹೇಳ್ಬಿಟ್ಟು, ಭಯ ಅಂತ ಹೇಳ್ಬಿಟ್ಟು ಹೇಳಿದೆ.
ಪಾತಾಳಕ್ಕೆ ಪ್ರಾರಂಭ ದಿನದಲ್ಲಿ ದೇವ್ರನ್ನ ನಂಬ್ಕೊಂಡಿರೋರೆಲ್ಲ ಪಾತಾಳ ಅಂದ್ರೆ ಮೇಲ್ಪಾತಾಳಕ್ಕೆ ಹೋಗ್ತಾ ಇದ್ರು, ಅವ್ರನ್ನೆಲ್ಲ ಕರ್ಕೊಂಡೋಗಿ ಪ್ಯಾರಡೈಸ್ ಸೇರಿಸಿದ್ರು. ಇವಾಗ ಯೇಸುಸ್ವಾಮಿ ಬಂದು ಹೋದ್ಮೇಲೆ, ಪುನರುತ್ಥಾನ ಆದ್ಮೇಲೆ ಮರಣದ ಬಗ್ಗೆ ಭಯ ಇರಕೂಡುದು. ಇಲ್ಲಿ ನೋಡ್ರಿ, ಕಳವಳಗೊಳ್ಳದಿರಲಿ, ನೀವು ಹೆದರಬೇಡ್ರಿ, ಭಯ ಪಡಬೇಡ್ರಿ, ನಿಮಗೆ ಪರಲೋಕದಲ್ಲಿ ವಾಸಸ್ಥಳ ಇದೆ, ನಾನು ಏರ್ಪಡಿಸಿದ್ದೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ನಮಗೆ ಪರಲೋಕ ರಾಜ ಅನ್ನೋದು ಒಂದು ಇದೆ. ಒಂದು ಉದಾಹರಣೆಗೆ ನಾವು ನೋಡೋದಾದ್ರೆ, ಅಪೊಸ್ತಲರು 7:56 ಮೊಟ್ಟ ಮೊದಲ ಸಾರಿಗೆ ಯೇಸುಸ್ವಾಮಿಯನ್ನು ನಂಬಿದ ಮೇಲೆ ಮರಣದ ಮೇಲೆ ಭಯನೇ ಇರೋದಿಲ್ಲ. 7:56 ಓದ್ತೀನಿ ನೋಡ್ರಿ. ಅಪೊಸ್ತಲರು 7:56 ಹಾಗೂ ಆಕಾಶವು ತೆರೆಯಲ್ಪಟ್ಟಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆ ನಿಂತಿರುವುದನ್ನು ನೋಡಿ ಎಂದು ಹೇಳಿದನು. ಇದು ದೈವಾನ್ ಹೇಳ್ತಾನೆ. ಅವರು ಅವರ ಮಹಾಶಬ್ದದಿಂದ ಕೂಗಿ ಕಿವಿಕೊಂಡರು. ಅವ್ರನ್ನ ಕಲ್ಲು ಹೊಡೆದು ಸಾಯಿಸ್ತಾರೆ. ಅವರನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದು ಸಾಕ್ಷಿ ಅವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿಟ್ಟರು. 59:60 ನೋಡ್ರಿ. ಅವರು ಸ್ಥೈವನ ಮೇಲೆ ಕಲ್ಲು ಎಸುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಳಕಾಲೂರಿ, ಕರ್ತನೇ, ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಮಹಾಶಬ್ದದಿಂದ ಕೂಗಿದರು. ಇದರ ಅರ್ಥ ಏನಂದ್ರೆ, ಅವನಿಗೆ ಭಯ ಬರ್ತಿರ್ಲಿಲ್ಲ. ನನ್ನ ಆತ್ಮವನ್ನು ತೆಗೆದುಕೋ ಅಂತ ಹೇಳ್ತಾನೆ. ಯಾರೋ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ರೆ, ಮರಣ ಬರುತ್ತಂತ ಹೇಳಿದ್ರೆ ನಿಮಗೆ ಭಯ ಬರೋದಿಲ್ಲ. ಆತ್ಮ ತಗೊಳ್ಳೋ ಅಂತ ಹೇಳ್ಬಿಟ್ಟು ನೀವು ಆಸೆಯಿಂದ ಕೇಳ್ತೀರ. ವಾಕ್ಯವನ್ನು ಗಮನಿಟ್ಟು ಕೇಳ್ರಿ, ವಾಕ್ಯ ಕೇಳ್ರಿ. ನಿಮಗೆ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿದ್ರೆ, ಮರಣ ಹತ್ರ ಆಗ್ತಿದ್ದಂಗೆ ಇನ್ನೇನು ಮರಣ ಬರುತ್ತಂತೆ ಅಂತ ಹೇಳಿದ್ರೆ ಭಯ ಬರ್ದೇ ಇದ್ರೆ, ನೀವು ಇನ್ನು ಲೋಕದಲ್ಲಿ ಆಸೆ, ಇನ್ನು ಬದುಕಬೇಕು ಅನ್ನುವ ಆಸೆ ಹೆಚ್ಚಾದಿದ್ರು ಅದು ಪಾಪಕ್ಕೆ ಸಂಬಂಧಪಟ್ಟಿತ್ತು. ನಿಮ್ಮ ಹೃದಯದಲ್ಲಿ ಯಾವಾಗ ಆತ್ಮದಲ್ಲಿ ಭಯ ಇಲ್ಲದ ಹಾಗೆ, ನಿಮ್ಮ ಆತ್ಮದಲ್ಲಿ ಧೈರ್ಯವಾಗಿರ್ತೀರೋ, ಸ್ಥೈವನ್ ನೋಡ್ರಿ, ದೇವರೇ ನನ್ನ ಆತ್ಮವನ್ನು ಕಾಪಾಡ್ರಿ ಅಂತ ಹೇಳಿಲ್ಲ. ನಾನು ಕಲ್ಲು ಹೊಡೆದು ಸತ್ರನು ಸಾಯಿಸಿದಂಗೆ ಕಾಪಾಡ್ರಿ, ಮೂಲಕದಲ್ಲಿ ಬಾಳ್ಬೇಕಂತ ಕೇಳಿಲ್ಲ. ಅದು ಸಂತೋಷವಾಗಿ ಇವರು ಈ ಕಲ್ಲು ಹೊಡೆಯೋರಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಇವ್ರ ಪಾಪವನ್ನು ಕ್ಷಮಿಸ್ರಿ, ನನ್ನ ಆತ್ಮವನ್ನು ಸೇರಿಸ್ಕೊಳ್ರಿ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ 21 ಅಪೊಸ್ತಲರು 21:13 ಎಲ್ಲ ಗಮನ ಇಟ್ಟು ಕೇಳ್ರಿ. 21:13 ಎಲ್ಲ ತೆಗೆದು ಹೋದ್ರಿ. 21:13 ಎಲ್ಲ ಗಮನ ಇಡ್ರಿ. ಅದಕ್ಕೆ ಪೌಲನು, ನೀವು ಹತ್ತೊತ್ತು ಯಾಕೆ ನನ್ನ ಎದೆ ಬಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೂ ಮಾತ್ರವಲ್ಲದೆ ಸಾಯೋದಕ್ಕೂ ಸಿದ್ಧವಾಗಿದ್ದೇನೆ. ನೋಡ್ರಿ, ಅಲ್ಲಿ ಮೇಲ್ಗಡೆ ಒಬ್ಬ ಪ್ರವಾದಿ, ಅಗಾಬ ಅಂತೇಳಿ ಒಂದು ಪ್ರವಾದಿ, ಒಬ್ಬ ಸೌಲನ ಒಂದು ಬಟ್ಟೆನ ತಗೊಂಡು ಅವನು ಕಟ್ಕೊಂಡು ಈ ರೀತಿ ಕಟ್ಟಿಬಿಟ್ಟು ಅವನ್ನ ಹಿಂಸೆ ಮಾಡ್ತಾರೆ. ಯೆರೂಸಲೇಮಿಗೆ ಹೋದಾಗ ಇವನ್ನ ಹಿಂಸೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಜೊತೆಗಿರೋ ಶಿಷ್ಯರುಗಳೆಲ್ಲ, ಪೌಲನ ಶಿಷ್ಯರುಗಳೆಲ್ಲ ಅಳ್ತಾರೆ, ನೀನು ಹೋಗ್ಬೇಡ ಯೆರೂಸಲೇಮಿಗೆ ಅಂತ. ನೀವ್ ಯಾಕಪ್ಪ ಅಳ್ತೀರ? ನೋಡ್ರಿ, ಸಾಯೋದಿಕ್ಕೆ ಸೌಲನನ್ನು ಈ ತರ ಹೊಡಿತಾರಂತ ಹೇಳಿ ಆಗಪ್ಪನ ಹೇಳಿದಾಗ ಶಿಷ್ಯರುಗಳೆಲ್ಲ ಹೋಗ್ಬೇಡ, ಅಲ್ಲಿ ಹೊಡಿತಾರಂತ ಹೇಳಿದ್ರೆ ಸೌಲನ್ ಹೇಳ್ತಾನೆ, ನಾನು ಸಾಯೋದಿಕ್ಕೆ ಸಿದ್ಧನಿದ್ದೀನಪ್ಪ, ನೀವ್ ಯಾಕೆ ಅಳ್ತೀರ? ಅಳ್ಬೇಕಾಗಿರೋದು ಸೌಲು. ಓಹೋ, ನನ್ನ ಈ ರೀತಿ ಹೊಡೆದು ಸಾಯಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ಮರಣದಲ್ಲಿ ನೀವು ಫಿಲಮ್ ನೋಡ್ರಿ, ಸೌಲನ ಫಿಲಮ್ ನೋಡ್ರಿ, ಸೌಲು ಪೌಲಾಗಿ ಮಾರ್ಪಟ್ಟಿದ್ದು ಫಿಲಮ್ ನೋಡ್ರಿ. ಅವನ್ನ ಕುದುರೆ ಮೇಲೆ ಈ ಕೈಯನ್ನು ಕಟ್ಟಿಸ್ಬಿಟ್ಟು ಅದು ರೋಮ್ ಪೂರ್ತಿ ತಿರುಗಿಸ್ತಾರೆ. ಅವನ ಹಗ್ಗ ಹಾಕಿ ಆ ರಕ್ತ ಎಲ್ಲ ಆ ಭೂಮಿ ಮೇಲೆ ಚದುರಿಸಲ್ಪಡುತ್ತೆ. ಚಿರಸಾಸನ ಅಂದ್ರೆ ತಲೆನ ಅದರಲ್ಲಿಟ್ಟು ಕಟ್ ಮಾಡ್ತಾರೆ, ತಲೆನ ತುಂಡು ಮಾಡಿ ಸಾಯಿಸ್ತಾರೆ. ಅವನು ಎದುರೋದಿಲ್ಲ. ಯೇಸುಸ್ವಾಮಿ ಪರಲೋಕ ರಾಜ್ಯಕ್ಕೆ ಹೋದ ಮೇಲೆ ಬಹಳ ಜನ ಕ್ರೈಸ್ತರು ಯೇಸುಸ್ವಾಮಿಯನ್ನು ನಂಬ್ಕೊಳ್ಳೋದಿಕ್ಕೆ ಬರ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ, ದೇವ್ರನ್ನ ನಂಬ್ಕೊಂಡು ದೇವ್ರ ಕಡೆಗೆ ಬರ್ತಾ ಇರ್ತಾರೆ. ಅವಾಗ ಬಂದ ಮೇಲೆ ರೋಮರೆಲ್ಲ ಬಹಳ ಜನ ಸಾಯಿಸ್ತಾ ಇರ್ತಾರೆ. ರೋಮರು ಒಂದ್ ಕಡೆ ಸಾಯಿಸ್ತಾರೆ, ಯೂದರು ಒಂದ್ ಕಡೆ ಸಾಯಿಸ್ತಾರೆ. ನೀವೆಲ್ಲ ಫಿಲಮ್ಗಳಲ್ಲಿ ಫಿಲಮ್ಗಳು ತೆಗೆದು ನೋಡಿದ್ರೆ ಪರ್ಸಿಕ್ಯೂಷನ್ ಅಂತ ಹೇಳ್ತಾರೆ. ನೋಡ್ರಿ, ಒಂದು ಕತೆ ಹೇಳ್ತೀನಿ. ರೋಮರಲ್ಲಿ
ಒಬ್ಬ ರಾಜ ಲೈನಿಗೆ ಸಿಂಹ ಹೊಟ್ಟೆಶವಾಗಿ ಇಟ್ಬಿಟ್ಟು ಎಲ್ಲರನ್ನು ದಬ್ತಾ ಇರ್ತಾನೆ. ಹೋಗ್ರಿ, ಹೋಗಿ ಹೋಗಿ ನೀವು ಲೈನಾಗಿ ಹೋಗಿ ಸ್ವಾಮಿ ನಂಬ್ತೀರಾ ಇಲ್ಲ ಬಿಟ್ಬಿಡ್ತೀರಾ? ಸ್ವಾಮಿ ನಂಬಿದ್ರೆ ನೀವು ಆ ಸಿಂಹದ ಬಾಯಿಗೆ ಹೋಗ್ಬೇಕು ಅಂತ. ಅವಾಗ ಲೈನಿಗೆ ಹೋಗಿ ಹೋಗಿ ಬೀಳ್ತಾ ಇರ್ತಾರೆ, ಸಿಂಹಗಳು ತಿಂತಾ ಇರ್ತತೆ. ಇಲ್ಲ ನಾ ದೇವ್ರು ನಂಬೋದಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಲೈನಿಗೆ ಹೋಗ್ತಾ ಇದ್ದಾರೆ. ಅವಾಗ ಅವನು ರಾಜ ಕೇಳ್ತಾನೆ ಸಿಪಾಯಿಗೆ, ಏನಿದು ಇವರು ಲೈನಿಗೆ ಹೋಗಿ ಬೀಳ್ತಾ ಇದ್ದಾರಲ್ಲ, ಒಬ್ರು ಮುಖದಲ್ಲಿ ಭಯ ಇಲ್ವಲ್ಲ ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ, ಯೇಸು ಸ್ವಾಮಿನ ನಂಬುದವರು ಮರಣಕ್ಕೆ ಭಯಪಡೋದಿಲ್ಲ, ಅವರು ಸಂತೋಷವಾಗಿ ಮರಣವನ್ನು ಸ್ವೀಕರಿಸ್ತಾರೆ, ಸತ್ರೆ ಪರಲೋಕ ರಾಜ್ಯದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಇವತ್ತು ಏನ್ ದಿನ? ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಇವತ್ತು ಏನ್ ದಿನ? ಇವತ್ತು ಪುನರುತ್ಥಾನದ ದಿನ. ಪ್ರಪಂಚ ಪೂರ್ತಿ ಅದೇ ಈಸ್ಟರ್ ಅಂತೇಳಿ ಆಚರಿಸ್ತಾರೆ. ಆ ಪದ ಯೂಸ್ ಮಾಡಬಾರ್ದು. ಪುನರುತ್ಥಾನ ದಿನ, ಒಂದು ಗುಡ್ ಫ್ರೈಡೆ ಅಂತ ಹೇಳ್ತಾರೆ, ಅದು ರಕ್ಷಣೆಯ ದಿನ. ಇವತ್ತು ಬಂದು ದೇವ್ರ ಪುನರುತ್ಥಾನದ ದಿನ. ಸರಿ, ಇವತ್ತು ಮಾತ್ರ ಅದು ಯಾವಾಗಲೂ 2000 ವರ್ಷ ಮುಂಚೆ ಎದ್ರು ಆಯ್ತು ಮುಗೀತು, ಇವತ್ತು ದೇವ್ರು ಎದ್ರು ಅನ್ನೋದಲ್ಲ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ನಾವು ದೇವರಲ್ಲಿ ಈಗ ಇಷ್ಟು ವಾಕ್ಯ ಕೇಳಿದ್ವಿ, ಇಷ್ಟು ದೇವರು ಪರಲೋಕ ರಾಜ್ಯದಿಂದ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಆದಾಮ ಯಾವನ್ನ ಸೃಷ್ಟಿ ಮಾಡಿ ಅವ್ರ ಜೊತೆ ಸಂಚರಿಸ್ತಿದ್ದಾಗ ಪಾಪ ಮಾಡಿ ಆ ಮಹಿಮೆಯನ್ನು ಕಳ್ಕೊಂಡ್ರು, ಮರಣ ಬಂತು. ಹೊಸ ಒಡಂಬಡಿಕೆಯಲ್ಲಿ ನಾವು ತೆಗೆದು ಓದಿದ್ರೆ ಆ ದ್ರಾಕ್ಷ ಅದು ಜೀವ ಅಲ್ಲಿ ಕೊಡಿ, ಅಲ್ಲಿದೆ, ಪರಲೋಕ ರಾಜ್ಯದಲ್ಲಿ ಎತ್ಕೊಂಡು ಹೋಗಿ ಇಟ್ಟಿದ್ದಾರೆ. ಆ ಜೀವ ವೃಕ್ಷದ ಮರ ಎಷ್ಟು ಬೇಕಾದ್ರೂ ತಿನ್ನಬಹುದು, ಅಲ್ಲಿ ಮರಣವೇ ಇಲ್ಲ. ಎರಡನೇದು ಪ್ರಕಟಣೆ 7ರಲ್ಲಿ ನಾವು 15ರಲ್ಲೆಲ್ಲ ನೋಡ್ಬೇಕಾದ್ರೆ ಅದರಲ್ಲಿ ಪರಲೋಕ ರಾಜ್ಯದಲ್ಲಿ ಯುಗ ಕಾಲ ನಾವು ದೇವ್ರ ಜೊತೆಗೆ ಇರ್ತೀವಂತ ಅದರಲ್ಲಿ ಇದೆ, ದೇವ್ರ ಮುಂದೆ ನಾವು ನಿಲ್ತೀವಂತ. ಇಲ್ಲೇ 7:9 ಇದೆ, ಅವರು ಸಕಲ ಜನಕುಲ ಪ್ರಜೆ ಸಕಲ ಭಾಷೆ ನಾಡುವವರು ಆಗಿದ್ದರು. ಅವರು ಬಿಲ್ಲಿನಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಗಳಿಗೆ ಕಲಶಗಾರದಿಂದ ಹಿಡಿದುಕೊಂಡು ಅವರು ಎಲ್ಲಿದ್ದಾರೆ ಅಂದ್ರೆ ಪರಲೋಕದಲ್ಲಿ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿದಾತನ ಮುಂದೆ ನಿಂತಿದ್ದರು. ನಾವಿಲ್ಲಿ ಸತ್ತು ಪ್ರಾಣ ಹೋಗಿದ ತಕ್ಷಣ ಅಲ್ಲಿ ಯೋವಾನ್ ಪ್ರಕಟಣೆ 7:9 ಇದೆ. ಮತ್ತೆ 15ರಲ್ಲೂ ಕೂಡ 13ರಲ್ಲೂ ಕೂಡ ಓದ್ತೀನಿ, ಎಲ್ಲ ಗಮನ ಇಟ್ಟು ಕೇಳಿ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ನಿಲುವಂಗಿಯನ್ನು ತೊಟ್ಟುಕೊಂಡು ಕೊಂಡಿರುವವರು ಯಾರು, ಇವರು ಎಲ್ಲಿಂದ ಬಂದವರೆಂದು ಕೇಳಿದ್ದಕ್ಕೆ ಅಯ್ಯ ನೀವೇ ಬಳ್ಳಿರಿ ಅಂದಿದ್ದಕ್ಕೆ ಅವರು ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದ ರಕ್ತದಿಂದ ತಮ್ಮ ನಿಲುವಂಗಿಯನ್ನು ತೊಳೆದುಕೊಂಡವರು, ನಾವು ರಕ್ಷಣೆ ಹೊಂದಿ ಈ ರೀತಿ ಪಾಪವನ್ನು ಒಪ್ಪಿಸಿಕೊಟ್ಟು ಸಭೆಗೆ ಬಂದು ದೇವರನ್ನ ಆರಾಧನೆ ಮಾಡ್ತಿರೋದ್ರಿಂದ ಈ ಕಾರಣದಿಂದ ಅವರು ದೇವರ ಸಿಂಹಾಸನ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರಲು ಆತನ ಸೇವೆ ಮಾಡುತ್ತಾ ಇದ್ದವರು. ನಾವು ರಾತ್ರಿ ಹಗಲು ಪರಲೋಕದಲ್ಲಿ ಸೇವೆ ಮಾಡುವಂಥವ್ರು. ಇನ್ನೂ ಕೂಡ ಬಹಳ ಇದ್ದಾವೆ ವಾಕ್ಯಗಳು. ಅದರಿಂದ ಯಾವತ್ತು ನಾವು ರಕ್ಷಣೆ ಹೊಂದಿದ್ವೋ ಅವಾಗಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ದೇವರು ಹೇಳಿದ್ದಾರೆ ಸಾಯಕ್ಕಿನ ಮುಂಚೆ ರೊಟ್ಟಿಯನ್ನು ಮುರಿದು, ಸಣ್ಣ 1 ಕೊರಿಂಥರಲ್ಲಿ ಇದೆ, ರೊಟ್ಟಿಯನ್ನು ಮುರಿದು ಎಲ್ಲರಿಗೂ ಕೊಟ್ಟು ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದನ್ನ ನಾನು ಹೋಗ್ತೀನಿ, ಇದನ್ನ ನೆನೆಸ್ರಿ ಅಂತ. ಹೊಸ ಒಡಂಬಡಿಕೆಯಲ್ಲಿ ಡೈಲಿ ಅವರು ರೊಟ್ಟಿ ಹಬ್ಬವನ್ನು ಅವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾವಾಗ್ಲೂ ಅದನ್ನ ಆಚರಿಸ್ತಾ ಇರ್ತಾರೆ, ನೆನೆಸ್ತಾ ಇರ್ತಾರೆ. 11ನೇ ಅಧ್ಯಾಯ 1 ಕೊರಿಂಥಿಯರ್ 11ರಲ್ಲಿ 23ರಿಂದ 34ವರೆಗೂ ಇದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದು ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಗೆ ಹೊಂದಿರಿ. ಅದೇ ಕರ್ತನ ಆದ ಯೇಸು ತಾನು ಹಿಡಿದುಕೊಟ್ಟ ರಾತ್ರಿಯಲ್ಲಿ ರೊಟ್ಟಿನ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದು ನಿಮಗೋಸ್ಕರ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟ ಮಾಡಿದ ಮೇಲೆ ಅದೇ ರೀತಿಯಾಗಿ ಪಾತ್ರೆ ತೆಗೆದುಕೊಂಡು, ಇದು ಪಾತ್ರೆಯಲ್ಲಿ ನನ್ನ ರಕ್ತದಿಂದ ಸ್ಥಾಪಿತ ಹೊಸ ಒಡಂಬಡಿಕೆ ರಕ್ತವಾಗಿದೆ. ಹೊಸ ಒಡಂಬಡಿಕೆ ಮುಗಿಸ್ತೀನಿ ಕೇಳ್ರಿ. ದೇವರಿಗೆ ಮರಣ ಇಲ್ಲ. ದೇವರು ಯಾರೋ ಒಬ್ರು ದೇವರು ಪ್ರಶ್ನೆ ಕೇಳಿದ್ರು, ದೇವರು ಇನ್ನ ಯಾರು ಸೃಷ್ಟಿ ಮಾಡಿದ್ದಂತ. ಅವಾಗ ಅದಕ್ಕೆ ಉತ್ತರ ಏನಂದ್ರೆ, ದೇವ್ರನ್ನ ಯಾರಾದ್ರೂ ಸೃಷ್ಟಿ ಮಾಡಿದ್ರೆ ಇವರು ದೇವರಾಗಲ್ಲ, ಸೃಷ್ಟಿ ಮಾಡಿದವ್ರು ದೇವರಾಗ್ತಾರೆ. ಮತ್ತೆ ಅವ್ರನ್ನ ಯಾರು ದೇವ್ರು ಸೃಷ್ಟಿ ಮಾಡಿದ್ರೆ ಅಂದ್ರೆ, ಅವ್ರನ್ನ ಯಾರು ಸೃಷ್ಟಿ ಮಾಡಿದ್ರೆ ಅವ್ರು ದೇವರಾಗ್ತಾರೆ, ಇವರು ದೇವರು ಆಗೋದಿಲ್ಲ. ಅಂದ್ರೆ ದೇವರು ಅಂದ್ರೆ ಅವರೇ ಎಕ್ಸಿಸ್ಟಿಂಗ್, ಅವ್ರನ್ನ ಸೃಷ್ಟಿ ಮಾಡ್ಕೊಳ್ಳೋದ್ರೆ ದೇವರು. ಅವ್ರನ್ನ ಇನ್ನೊಬ್ರು ಸೃಷ್ಟಿ ಮಾಡಿದ್ರೆ ಇವರು ದೇವರು ಅನ್ನೋದಕ್ಕೆ ಆಗೋದಿಲ್ಲ.
ಇನ್ನೊಬ್ರು ಯಾರು ಸೃಷ್ಟಿ ಮಾಡ್ತಾರೋ ಅವರು ದೇವರು. ಅದಕ್ಕೆ ದೇವರು ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ ದೇವರು ಅಂತ ಹೇಳದೆ ಅದಕ್ಕೇನೆ. ಅವರಿಗೆ ಮರಣವಿಲ್ಲ. ಆದರೆ ಆ ಮರಣವಿಲ್ಲದ ದೇವರು ಮನುಷ್ಯನಿಗೆ ಮರಣವಿಲ್ಲದ ಜೀವಿತವನ್ನು ಸೃಷ್ಟಿ ಮಾಡಿದ್ರು. ಅದರ ಪಾಪ ಮಾಡಿ ಮನುಷ್ಯನು ಪಾಪ ಮಾಡಿ ಅವನೇನ್ ಮಾಡ್ತಾನಂದ್ರೆ ಪಾತಾಳಿಗೆ ಹೋಗ್ತಾ ಇದ್ದ ಹಳೆ ಒಡಂಬಡಿಕೆಯಲ್ಲಿ. ಆ ಪಾತಾಳದಲ್ಲಿ ಇದ್ದವ್ರನ್ನು ಕೂಡ ಏಸ್ವಾಮಿ ಬಂದು ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ಮೇಲ್ಪಾದದಲ್ಲಿದ್ದವ್ರನ್ನೆಲ್ಲ ಪ್ಯಾರಡೈಸ್ಗೆ ಇಟ್ರು. ಆ ಕಲ್ಲನ್ನು ಮೊದಲನೇ ಸಲ ಹೋದರು. ಈಗ ನಾವು ಮರಣ ಹೊಂದಿದ ತಕ್ಷಣ ಪ್ಯಾರಡೈಸ್ಗೆ ಹೋಗ್ತೀವಿ. ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ನ್ಯಾಯ ತೀರ್ಪಿದ ತಕ್ಷಣ ಯೇಸು ಸ್ವಾಮಿ ಮುಂದುಗಡೆ ಇವಾಗ ಪ್ರಕಟಣೆಯಲ್ಲಿ ಓದಿದಾಗೆ ಅವ್ರ ಮುಂದೆ ಹಗಲು ರಾತ್ರಿ ಸುತ್ತಿಸುವಂತವ್ರು ಆಗಿದ್ದೀವಿ. ಮುಖ್ಯವಾಗಿ ಭೂಲೋಕದಲ್ಲಿ ನಾವು ಏನ್ ಅನುಭವಿಸ್ತೀವೋ, ಏನ್ ಸಿಗುತ್ತೋ ಏನಿಲ್ವೋ, ಈ ಮರಣದಿಂದ ಬಿಡುಗಡೆ ಮಾಡಿದವರು ದೇವರು. ಈ ಮರಣ ಕಟ್ಟುಗಳಿಂದ ಬಿಡುಗಡೆ ಮಾಡಿದವರು ದೇವರು. ಯೇಸು ಸ್ವಾಮಿಯೇ ಬರದೇ ಇದ್ರೆ ಈ ಮರಣದಿಂದ ನಮಗೆ ಭಯ ಉಂಟಾಗಿ ಈ ಮರಣದ ಶಾಪದಿಂದ ಲೋಕದಲ್ಲಿ ವ್ಯಾಧಿ ಸ್ವಸ್ಥತೆ ಆಗುತ್ತೆ, ಆರೋಗ್ಯ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಒಂದು ಸಮಯ ವ್ಯಾಧಿಯಿಂದನೂ ಮರಣ ಹೊಂದಿದ್ರು ಆತ್ಮ ನಿತ್ಯ ಕಾಲ ಪರಲೋಕ ರಾಜ್ಯದಲ್ಲಿ ಇರುತ್ತದೆ. ಅದರಿಂದ ನಾವು ದೇವರನ್ನ ಮುಖ್ಯವಾಗಿ ನಂಬ್ಕೊಂಡು ಬರದೆ ಈ ಮುಖ್ಯವಾದ ಏನಂತ ಹೇಳಿದ್ರೆ ಈ ಶಾಪಗ್ರಸ್ತರಾಗಿ ಇದ್ದು ನರಕಕ್ಕೆ ಹೋಗೋರ್ನ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುವ ಆ ಪರಲೋಕ ರಾಜ್ಯಕ್ಕೆ ಸೇರ್ಸೋದಿಕ್ಕೆ ದೇವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನೋಡ್ರಿ. ನೀವು ಸಿನಿಮಾ ನೋಡಿದ್ರ ಪ್ಯಾಷನ್ ಆಫ್ ದಿ ಕ್ರೈಸ್ಟ್ ನೋಡ್ರಿ. ಅದರಲ್ಲಿ ಅವ್ರನ್ನ ತಲೆಯಲ್ಲಿ ಮುಳುಕಿರಟ್ಟುಗಳು, ಕೈಯಲ್ಲಿ ಮೊಳೆ, ಕಾಲಲ್ಲಿ ಮೊಳೆ, ಅದು ಪಾಪವನ್ನು ನಮಗೋಸ್ಕರ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧಿ ಮಾಡುವಂಥದ್ದು. ಅದಾದ ಮೇಲೆ ಅವರು ಸತ್ತಿದ್ದು 3ನೇ ದಿನ ಎದ್ದಿದ್ದು ನಮಗೆ ನಾವು ಪಾಪವನ್ನು ತೊಳ್ಕೊಂಡು ಸಭೆಗೆ ಬಂದು ದಿನೇ ದೇವರಾಗಿ ಮಾರ್ಪಾಡ್ತಾ ಇದ್ದಾಗ ಆ ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ದುಃಖಪಡಿಸದೆ ಇಟ್ಕೊಂಡು ಜೀವನ ಮಾಡ್ತಿದ್ದಾಗ ಸಿಂಸೋನನಾಗೆ ನಾವು ಇರಬಾರದು. ಸಿಂಸೋನಿಗೆ ಬೈಬಲ್ ಹೇಳುತ್ತೆ ಇಳಿದ್ರು ಅಂತ ಹೇಳ್ತಾರೆ. ಮತ್ತೆ ಯಾವಾಗ ಹೋದ್ರು, ಇನ್ನೊಂದ್ಸಲ ಓದಿದಾಗ ದೇವ್ರು ಇಳಿದ್ರು ಅಂತಿದೆ, ಪರಿಶುದ್ಧಾತ್ಮ ಇಳಿದ್ರು ಅಂತ. ಮತ್ತೆ ಯಾವಾಗ ಹೋದ್ರು ಆ ತರ ಅಲ್ಲ, ಯಾವಾಗ್ಲೂ ದೇವರಲ್ಲೇ ಜೀವನ ಮಾಡೋದು, ಪರಿಶುದ್ಧಾತ್ಮದಲ್ಲೇ ಪ್ರಾರ್ಥನೆಗಳಲ್ಲಿ, ವಾಕ್ಯಗಳಲ್ಲಿ, ದೇವರ ಮಕ್ಕಳ ಐಕ್ಯತೆಯಲ್ಲಿ ಯಾವಾಗಲೂ 24 ಗಂಟೆ ಮೈಂಡಲ್ಲಿ ಈ ಪರಲೋಕದ ಯೋಚನೆಗಳು, ದೇವರ ಯಾವ ರೀತಿ ದೇವರು ಈ ಲೋಕಕ್ಕೆ ಬಂದರು ಧ್ಯಾನ ಮಾಡೋದು. ತಳ್ಳುಬಡಿ ಇದಕ್ಕೆ ಹೊರಗಡೆ ಇನ್ನೊಂದು ಪುಸ್ತಕಗಳಿದೆ ತಮಿಳಲ್ಲಿ, ತಳ್ಳುಬಡಿ ವೇದಾಮ ಅಂತಾರೆ. ಬೈಬಲ್ ಇಲ್ದೇನೆ ಎಷ್ಟೋ ಜನ ಅಪೊಸ್ತಲರು ಹೆಂಗ್ ಸತ್ರು, ಅದರಲ್ಲಿ ಒಂದು ಅಪೊಸ್ತಲರು ಚೆನ್ನೈಲಿ, ತಮಿಳ್ನಾಡಲ್ಲಿ, ಇಂಡಿಯಾದಲ್ಲಿ ಬಂದು ಸತ್ತಿದ್ದಾರೆ. ಆ ರೀತಿ ಯಾವ ರೀತಿ ಪೇತ್ರ ಸತ್ರು, ತಲೆ ಕೆಳಗಾಗಿ ಕಾಲ್ ಮೇಲಾಗಿ ಪೇತ್ರನ ಸಾಯಿಸ್ತಾರೆ. ಅವನ್ನೆಲ್ಲ ಧ್ಯಾನ ಮಾಡೋದು. ಈ ಮಿಷನರಿಗಳು ಯಾವ ರೀತಿ ಪ್ರಾಣ ತ್ಯಾಗ ಮಾಡಿದ್ರು, ಈ ರೀತಿಯಾಗಿ ನೀವು ಇನ್ನು ಯಾವಾಗಲೂ ದೇವರಲ್ಲಿ ಆತ್ಮಿಕದಲ್ಲಿ ಬೆಳೀತಾ ಇರಬೇಕು. ಲೋಕದಲ್ಲಿ ನೀವು ಸೀರಿಯಲ್ಗಳು, ಸಿನಿಮಾಗಳು, ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಮಾಡ್ತಾ ಇದ್ರೆ ನಾವು ಪರ್ಮನೆಂಟ್ ಆಗಿ ಇರೋದಿಲ್ಲ. ಈ ಲೋಕ ಬಿಟ್ಟು ಹೋಗ್ಬೇಕಾಗತ್ತೆ. 70-80ರಲ್ಲಿ ಹೋದಾಗ ನಾವು ಈ ದೇವ್ರು ಇಷ್ಟು ಕಷ್ಟಪಟ್ಟು ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ಜೀವ ಕೊಟ್ಟು ನಮಗೆ ರಕ್ಷಣೆಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಪರಲೋಕ ರಾಜ್ಯ ಉಚಿತವಲ್ಲ. ನಾವು ಅಲ್ಲಿ ರಕ್ಷಣೆ ಆನಂದವನ್ನು ಅನುಭವಿಸಿ ಪರಲೋಕ ರಾಜ್ಯಕ್ಕೆ ಹೋಗದೆ ನರಕಕ್ಕೆ ಹೋಗೋದಿಕ್ಕೆ ಅಲ್ಲ. ಇವಾಗ ಯಾರೆಲ್ಲ ಪಾಪಗಳಿಂದ ತುಂಬಿದ್ದಾರೋ ಅವರು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟೋ ಜನಗಳು ಕೆಲಸ ಮಾಡೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ ಲೋಕದಲ್ಲಿ. ಎಷ್ಟೋ ಐಶ್ವರ್ಯ ಅಂತ ಇರುತ್ತೆ. ದೇವರು ಕರೆದ್ರು ಅಂತೇಳಿ ಬಿಟ್ಬಿಟ್ಟು ಸೇವೆಗೆ ಹೋಗಿ ಮಿಷನರಿಗಳಾಗಿ ದೇಶ ಬಿಟ್ಟು ದೇಶ ಹೋಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಏನಕ್ಕಂತ ಹೇಳಿದ್ರೆ ಅವರಿಗೆ ಈ ಲೋಕದಲ್ಲಿ ಪ್ರಾಣ, ಬೈಬಲ್ ಹೇಳುತ್ತೆ ನೀವು ಹೋದ್ರೆ, ಈ ಲೋಕದಲ್ಲಿ ಈ ಪ್ರಾಣವನ್ನು ಕಾಪಾಡಿಕೊಳ್ಳೋನು ಕಳ್ಕೊಳ್ತಾನೆ, ನರಕಕ್ಕೆ ಹೋಗ್ತಾನೆ. ಈ ಲೋಕದಲ್ಲಿ ಪ್ರಾಣವನ್ನು ದೇವ್ರಿಗೋಸ್ಕರ ಕಳ್ಕೊಂಡವನು ಅದನ್ನು ಉಳಿಸ್ಕೊಳ್ತಾನೆ ಪರಲೋಕ ರಾಜ್ಯದಲ್ಲಿ. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಕತೆ ಹೇಳ್ತೀನಿ ಕೇಳ್ರಿ. ರಷ್ಯಾದಲ್ಲಿ ಚಿಕ್ಕ ಮಗು ಫೋಟೋ ಇಟ್ಟಿರ್ತಾರಂತೆ. ದೇವ್ರನ್ನ ಉಗುಳು ಬಿಟ್ಟು, ದೇವ್ರ ಫೋಟೋ, ಯೇಸು ಸ್ವಾಮಿ ಫೋಟೋ ಆದ್ರೆ ಫೋಟೋದಲ್ಲಿ ಇಲ್ಲ, ಬಟ್ ತಿರಸ್ಕರಿಸ್ಬೇಕು. ಯೇಸು ಸ್ವಾಮಿ ದೇವರಿಲ್ಲ ಅಂತ ತಿರಸ್ಕರಿಸಿದ್ರೆ ಅವರು ಬಿಟ್ಬಿಡ್ತಾರೆ. ಯೇಸುವೆ ದೇವರು ಅಂತೇಳಿ ಅಲ್ಲಿ ಬಾಯಿನಲ್ಲಿ ಹತ್ರ ಲೈನಾಗಿ ಹೋಗಿ ಉಗುಳ್ಬೇಕು. ಉಗುಳು ಬಿಟ್ಟು ದೇವರು ಇಲ್ಲ ಅಂತ ಹೇಳ್ಬೇಕು. ಒಂದು ಸಮಯ ಉಗುಳ್ದಂಗೆ ಯೇಸುವೆ ದೇವ್ರ ಅಂತ ಹೇಳಿದ್ರೆ ಶೂಟ್ ಮಾಡ್ಬಿಡ್ತಾರೆ, ಇಮ್ಮಿಡಿಯೇಟ್ ಶೂಟ್ ಮಾಡ್ತಾರೆ. ಆ ಕಡೆ ಈ ಕಡೆ ಗಂಡು ಇಟ್ಕೊಂಡಿರ್ತಾರೆ. ಆ ರೀತಿ ಇದ್ದಾಗ ಒಂದು ಮಗು ಹೋಗ್ಬಿಟ್ಟು ಅವರು ಯಾರೆಲ್ಲ ಎಂಜಲ್ ಫೋಟೋ ಮೇಲೆ ಎಂಜಲ್ ಉಗುಳಿದಿರೋ ಅದನ್ನೆಲ್ಲ ಒರೆಸ್ಬಿಟ್ಟು, ಅದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಮೋಕಾಲು ಊರಿ ಯೇಸುವೆ ದೇವರಂದಿದ್ದಕ್ಕೆ ಶೂಟ್ ಮಾಡ್ಬಿಟ್ರು. ನಾವು ಅಟ್ಕೊಂತೀವಿ ಸತ್ತೋಯ್ತು ಅಂತ.
ಸತ್ತು ಹೋಗಿಲ್ಲ, ಶರೀರದಿಂದ ಬೇರ್ಪಡ್ತು. ಎರಡನೇ ಮಾರುವ ಪ್ರಕಟಣೆಯಲ್ಲಿದೆ. ಅದೇ ಇವಾಗವಾಗಲೇ 21:8 ಓದಿದ್ನಲ್ಲ, ಅಲ್ಲಿ ಪಾಪ ಮಾಡೋರೆಲ್ಲ ಎರಡನೇ ಮರಣ ಅಂದ್ರೆ ಶರೀರದಿಂದ ಒಂದು ಮರಣ ಮೊದಲನೇದು, ಎರಡನೇ ಮರಣ ಅಂದ್ರೆ ನರಕಕ್ಕೆ ಹೋಗೋದು. ಆ ಮರಣದಿಂದ ಬಿಡುಗಡೆವಾಗಿ ನಿತ್ಯ ಕಾಲ ಪರಲೋಕ ರಾಜ್ಯ. ಯೇಸು ಸ್ವಾಮಿ ಸತ್ತು ಎದ್ದ ಮೇಲೆ ಎಲ್ಲರೀಗ ಪುನರುತ್ಥಾನ ಪರಲೋಕ ರಾಜ ಅಂತ ಹೇಳ್ತಾರೆ. ಇದಕ್ ಮುಂಚೆ ಪಾತಾಳ ಅಂತ ಹೇಳ್ತಿದ್ರು. ಯೇಸು ಸ್ವಾಮಿ ಸತ್ಯ ಎದ್ದಿದ ತಕ್ಷಣ ಇವಾಗ ಪ್ರಪಂಚದ ಎಲ್ಲ ಸಮಾಧಿ ಬಂದು ಮುಚ್ಚಲ್ಪಟ್ಟಿದೆ. ಯೇಸು ಸ್ವಾಮಿ ಸಮಾಧಿ ಮಾತ್ರ ತೆರಲ್ಪಟ್ಟಿದೆ. ಈಸ್ ನಾಟ್ ಹಿಯರ್, ಈಸ್ ರಿಸರೆಕ್ಟೆಡ್ ಅಂತ ಬೋರ್ಡ್ ಬರೆದಿದ್ದಾರೆ. ಅದು ನಮಗೆ ವಿಶ್ವಾಸವನ್ನು ಕೊಡುತ್ತದೆ. ಯೇಸು ಸ್ವಾಮಿ ನಮ್ಮ ಬಾಯಿಂದ ಅರಿಕೆ ಮಾಡಿ ಪಾಪದಿಂದ ಬಿಡುಗಡೆ ಮಾಡಿದ ಮೇಲೆ ನಮಗೋಸ್ಕರ ವಾಸಸ್ಥಳ ಏರ್ಪಡಿದ ದೇವರನ್ನ ನಂಬಬೇಕು, ವಿಶ್ವಾಸಿಸಬೇಕು. ಅದಕ್ಕಾಗಿ ಪ್ರಯಾಸ ಪಟ್ಟು ಜೀವನ ಮಾಡಿದ್ರೆ ಆ ನಿತ್ಯ ಕಾಲವಾಗಿ ಪರಲೋಕದಲ್ಲಿ ಸಿಗುವಂತ ಆ ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ ಸಿದ್ಧರಾಗ್ತೀವಿ. ಅದಕ್ಕೋಸ್ಕರ ಎಷ್ಟೋ ಸೇವಕರುಗಳು ತನ್ನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನಗಳು ಸುವಾರ್ತೆ ಹೇಳಕ್ ಹೋಗ್ತಾರೆ. ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ, ಬಿಟ್ಟು ಹೊರಗಡೆ ಬನ್ರಿ ಅಂದ್ರೆ ಅವ್ರನ್ನೇ ಕೊಳ್ತಾರೆ. ಎಷ್ಟೋ ಜನಗಳನ್ನ ಕೊಳ್ತಾನೆ ಇದ್ದಾರೆ, ಈಗಲೂ ಕೊಲೆ ಮಾಡ್ತಾರೆ. ಇವರು ಪ್ರೀತಿ ತೋರಿಸಿ ಬೇಡ, ಪಾಪದಿಂದ ಬಿಡುಗಡೆ ಹೊಂದಿ ನರಕಕ್ಕೆ ಹೋಗ್ರಿ ಅಂತ ಹೇಳಿ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಅವರಿಗೆ ವಿರೋಧವಾಗಿ ಕೊಲೆ ಮಾಡ್ತಾರೆ. ಅವರು ಸಾಯೋದಿಕ್ಕೆ ಸಿದ್ಧರಾಗಿರ್ತಾರೆ. ಯಾಕಂದ್ರೆ ನಾವು ಸಾವಿಲ್ಲ, ಒಂದು ಅಕ್ಷಯ ಅಂದ್ರೆ ಈ ಮಾಂಸ ಶರೀರ ಒಂದು ದಿನದಲ್ಲಿ ಎದ್ದು ದೇವ್ರ ತುತ್ತೂರಿ ಶಬ್ದ ಓದಿದಾಗ ನಾವು ಪರಲೋಕ ರಾಜ್ಯದಲ್ಲಿ ಯುಗ ಕಾಲ ದೇವರಲ್ಲಿ ಇರ್ತೀವಿ ಅಂತ. ಇದು ಇವತ್ತು ಒಂದು ದಿನ ಮಾತ್ರ ಸುಮ್ಮನೆ ಯಾವ್ದೋ ಯೂಟ್ಯೂಬ್ಗಳು ಬಂದೈತೆ, ವಾಟ್ಸಪ್ಗಳು ಬಂದೈತೆ. ಅವರು ಒಂದು ವೇಷ ಹಾಕೊಂಡು ಒಬ್ರು ಚಾಟಿಯಿಂದ ರೋಮನ್ ಹೊಡಿತಾ ಇದಾರೆ, ಒಬ್ಬ ಸಿಲುಬೆ ಹೊತ್ಕೊಂಡು ಹೋಗ್ತೈತೆ. ಆ ಡ್ರಾಮಾ ಮಾಡೋದಲ್ಲ, ಜೀವಿತದಲ್ಲಿ ನಡಿಬೇಕು. ಜೀವಿತದಲ್ಲಿ ನಡೆಯೋರಿಲ್ಲ. ಆ ಪರಲೋಕ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕು. ಅದಕ್ಕಾಗಿ ತನ್ನ ಕಣ್ಣಲ್ಲಿ, ಯೋಚನೆಗಳಲ್ಲಿ, ಹೃದಯದಲ್ಲಿ ಪಾಪಗಳು ಮಾಡೋದಕ್ಕೆ ಪ್ರೇರೇಪಿಸಿದಾಗ ಸೈತಾನನ ಈ ಲೋಕದಲ್ಲಿ ರಕ್ಷಣೆ ಹೊಂದಿದ್ರಿಂದ ಸಾಯವರೆಗೂ ಕಡೆವರೆಗೂ ನಿಲ್ಲುವ ರಕ್ಷಣೆ ಹೊಂದುವನು ಪಾಪವನ್ನು ಜಯಿಸಬೇಕು. ಸುಮ್ಮನೆ ಫ್ರೀ ಆಗಿ ರಕ್ಷಣೆ ಸಿಕ್ಕಂಗೆ ಪರಲೋಕ ರಾಜ್ಯ ಸಿಗೋದಿಲ್ಲ. ಪೌಲನಿಗೆ ಎಷ್ಟು ಹಿಂಸೆಯಿಂದ ಅವರು ಈ ಲೋಕದಲ್ಲಿ ಎಷ್ಟೇ ಹಿಂಸೆ ಬಂದ್ರು, ಒಂದು ಹಾಡು ಕೂಡ ಒಂದು ಸೇವಕರು ಹೇಳಿದ್ದಾರೆ, ಈ ಲೋಕದಲ್ಲಿ ಎಷ್ಟೇ ಹಿಂಸೆಗಳು ಬಂದ್ರು ಪರಲೋಕದಲ್ಲಿ ಸಿಗುವಂತ ಮಹಿಮೆ ಮುಂದೆ ಈ ಲೋಕದಲ್ಲಿ ಎಷ್ಟೇ ಹಿಂಸೆ ಬಂದ್ರು ನಾನು ಸಹಿಸ್ಕೊತೀನಿ ಅಂತ ಹೇಳಿ ಹಾಡಲ್ಲಿ ಬರೆದಿದ್ದಾರೆ. ಅವರು ಎಷ್ಟು ಹಿಂಸೆ ಬಂದ್ರೂ ಸಹಿಸ್ಕೊಳ್ತಾ ಇದ್ದಾರೆ. ಅದ ಕಣ್ಗಳಲ್ಲಿ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮತದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಒಂದು ದಿನದಲ್ಲಿ ಆಚರಿಸುವ ಹಬ್ಬ ಅಂತೇಳಿ ಹೆಸರಿಟ್ಟುಕೊಂಡು ಪುನರುತ್ಥಾನ ದಿನ, ಸ್ವಾಮಿ ಸಿಲುಬೆ ಹಾಕಿದ ದಿನ, ಹುಟ್ಟಿದ ದಿನ ಅಂತಲ್ಲ, ದಿನಾಲು ಹೃದಯಾಂತರಾಳದಲ್ಲಿ ಹುಟ್ಟುವಂತೆ, ದಿನಾಲು ರಕ್ಷಣೆ ಆನಂದವನ್ನು ದಿನಾಲು ಕಾಪಾಡಿಕೊಳ್ಳುವಂತೆ, ರೊಟ್ಟಿ ಮುರಿಯುವುದು ನಿನ್ನ ಬರುವಿಕೆವರೆಗೂ ಇದನ್ನು ನೆನೆಸಿರಿ ಅಂತ ಹೇಳಿದ್ರಿ ಅಪ್ಪ. ಅದನ್ನು ನಾವು ಆಚರಿಸುವಂತೆ, ಹೇಳಿದ್ದನ್ನು ಮಾಡಿದ ಹಾಗೆ ಹೇಳಿದ ಇರೋದನ್ನು ಮಾಡೋದು ಬೇಡ. ಗುಡ್ ಫ್ರೈಡೇ ಅಂತ ಹೇಳಿ ನೀವು ಆಚರಿಸಿರಿ ಅಂತ ಹೇಳಿಲ್ಲ ಅಪ್ಪ. ಈ ಪುನರುತ್ಥಾನ ದಿನ ಆಚರಿಸಿರಿ ಅಂತ ಹೇಳಿಲ್ಲ. ದೇವರು ಹುಟ್ಟಿದ ದಿನ ಆಚರಿಸಿ ಅಂತ ಹೇಳಿಲ್ಲ. ಅದು ದಿನಾಲು ನಮ್ಮ ರಕ್ತದಲ್ಲಿ, ನರನಾಡಿಗಳಲ್ಲಿ, ನಮ್ಮ ಶ್ವಾಸದಲ್ಲಿ ಬೆರೆತು ದಿನಾಲು ಧ್ಯಾನ ಮಾಡುವಂಥದ್ದು. ಬೆಳಿಗ್ಗೆ ಎದ್ದು ನನಗೋಸ್ಕರ ನೀನು ಪರಲೋಕದಿಂದ ಭೂಮಿಗೆ ಬಂದು ನನ್ನ ಹೃದಯದಲ್ಲಿ ನೀನು ಹುಟ್ಟಿದ್ರಿಂದ ರಕ್ಷಣೆ, ಪಾಪದಿಂದ ಬಿಡುಗಡೆ ಆಗಿರೋದ್ರಿಂದ ರಕ್ಷಣೆ, ಆನಂದ, ಈ ಪರಲೋಕ ರಾಜ್ಯ ಹೋಗೋದಿಕ್ಕೆ ಶಾಪ ಪಾಪದಿಂದ ಮರಣ ಭಯದಿಂದ ನೀಗಿಸಿದ ದೇವರಿಗೆ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ ಪಾತಾಳವಿತ್ತು, ಮೇಲ್ಪಾತಾಳದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪರಲೋಕ ರಾಜ್ಯವನ್ನು ನಮಗೆ ಸಿದ್ಧ ಮಾಡಿಕೊಡೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ತಂದೆ ಯೋವಾನ್ 30 ಅಪ್ಪ, ಇದರಲ್ಲಿ ಯೇಸು ಯಾರು ಅಂತ ಸಿಪಾಯಿಗಳು ಹಿಡಿದುಕೊಳ್ಳೋದಕ್ಕೆ ನಾನೇ ಅಂತ ಹೇಳಿದಿರಿ. ನೀವು ತನ್ನ ಮರಣಕ್ಕಾಗಿ ಫಸ್ಟ್ ಟೈಮ್ ತಂದೆ ಮರಣ ಅಂದರೆ ಆಸೆಯಿಂದ ನೀವು ಒಪ್ಪಿಸಿಕೊಟ್ರಿ ಏಸಯ್ಯ. ಮರಣ ಭಯಗಳಿಲ್ಲದ ಹಾಗೆ ಮೊದಲನೇ ಸಲ ತಂದೆ ನೀನು ಒಪ್ಪಿಸಿಕೊಟ್ರಿ. ಮರಣದ ಭಯದಿಂದ ಆದ ಮರಣದ ಶಾಪ ಕಟ್ಟುಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ತಲೆ ಆಗಿ ತಂದೆ ಎಲ್ಲ ಸಂತತಿಗಳು ಈ ಶಾಪ ಪಾಪದಿಂದ ನರಕಕ್ಕೆ ಹೋಗ್ತಿರುವ, ಈ ಕೆಳಗಿನ ಪಾತಾಳ ಮೇಲ್ಪಾತಾಳಕ್ಕೆ ಹೋಗ್ತಿರುವ ಜನಗಳನ್ನು ಬಿಡುಗಡೆ ಮಾಡಿ ನಿತ್ಯ ಕಾಲವಾಗಿ ಪರಲೋಕದಲ್ಲಿ ಸ್ತುತಿಸುವಂತೆ ನಮ್ಮನ್ನು ಆರಿಸಿ ತೆಗೆದುಕೊಂಡದಕ್ಕಾಗಿ ಸ್ತೋತ್ರ. ಎಷ್ಟೋ ಜನ ಹೊರಗಡೆ ತಂದೆ ಈ ಪರಲೋಕ ರಾಜ್ಯದಲ್ಲಿ ಹೋಗದ ಹಾಗೆ ಪಾಪದ ಮೇಲೆ ಆಸೆ ಇಟ್ಟುಕೊಂಡು ನರಕಕ್ಕೆ ಹೋಗ್ತಿರುವ ಬಾಯಿಗಳಲ್ಲಿ ಕಡೆ ಕಾಲವಂತ ತಿಳಿದು ಸೈತಾನನ್ನು ಗರ್ಜಿಸುವ ರೀತಿಯಲ್ಲಿ ಎಲ್ಲರನ್ನೂ ಪಾಪದಿಂದ ಮುಳುಗಿಸಿ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದರಿಂದ ಬಿಡುಗಡೆ ಮಾಡೋದಕ್ಕೆ ಪರಲೋಕದಿಂದ ಬಂದು ಅಷ್ಟೆಲ್ಲ ನಮಗೆ ಪ್ರಾಣ ತ್ಯಾಗ ಮಾಡಿ ರಕ್ಷಣೆ ಕೊಟ್ಟರೂ ಕೂಡ ಇನ್ನೂ ಕೂಡ ಪಾಪದ ಮೇಲೆ
ಆಸೆ ಇಟ್ಟು ನರಕಕ್ಕೆ ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಬಿಡುಗಡೆಯನ್ನು ಅನುಗ್ರಹಿಸಿರಿ ಯೇಸುವಿನ ನಾಮದಲ್ಲಿ. ಈ ವಾಕ್ಯದ ಮೂಲಕ ಎಲ್ಲರನ್ನು ಶಾಪ ಪಾಪದಿಂದ ಮರಣ ಕಟ್ಟುಗಳಿಂದ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಮಾಡಿರಿ. ಅಸಡ್ಡೆ, ಕೇರ್ಲೆಸ್, ಉದಾಸೀನ ಇಲ್ಲದ ಹಾಗೆ ಯೇಸುವೇ, ಭಯ ಇದ್ದರೆ ಭಕ್ತಿ ಇಲ್ಲ, ಭಕ್ತಿ ಇದ್ದರೆ ಭಯ ಇಲ್ಲದ ಹಾಗೆ, ಸೋಂಬೇರಿತನಗಳು ಇಲ್ಲದ ಹಾಗೆ, ರಾತ್ರಿ ಹಗಲು ತಂದೆ ಈ ಪರಲೋಕ ರಾಜ್ಯಕ್ಕಾಗಿ ಧ್ಯಾನಿಸಲು, ಅದಕ್ಕಾಗಿ ಆಸೆ ಹೆಚ್ಚಾಗಲು, ಅದಕ್ಕಾಗಿ ತೌಕ ಪಡುವಂತೆ ಕೃಪೆ ಮಾಡಿರಿ. ಲೋಕದಲ್ಲಿ ಆಡಂಬರವಾಗಿ ಜೀವಿಸೋದಿಕ್ಕೆ ಊಟ ಇದೆಯೋ ಇಲ್ಲೋ ಅಪ್ಪ, ಬಟ್ಟೆಗಳು ಸರಿಗಿದೆಯೋ ಇಲ್ವೋ, ಆದರೆ ದೇವರ ಪ್ರೀತಿಯಿಂದ ಅಗಲಿಸೋದಿಕ್ಕೆ ಯಾರಿಗಾಗುತ್ತಂತ ಅಪೊಸ್ತಲರು ಹೇಳಿದ ಹಾಗೆ ನಾವು ತಂದೆ ಈ ಲೋಕದಕ್ಕೆ ಏನಾದರೂ ಇಲ್ಲದೆ ಹೋದರೂ ಪರವಾಗಿಲ್ಲ, ಆದರೆ ಆತ್ಮಿಕ ಸಂತೋಷ, ಆತ್ಮಿಕ ಆನಂದ, ಪರಲೋಕ ರಾಜ್ಯದ ಸಿಗುವಂಥ ಬಹುಮಾನವನ್ನು ನೆನೆಸಿ ಲೋತ್ರ ಯಾತ್ರೆಯನ್ನು ಮುಗಿಸಲು, ಅದಕ್ಕಾಗಿ ಪ್ರಯಾಸ ಪಡಲು, ಕಷ್ಟಪಡಲು, ಕಷ್ಟವನ್ನು ಅನುಭವಿಸಲು ಕೃಪೆ ಮಾಡಿ. ನಮಗೆ ಮುಂದಾಗಿ ಹೋಗಿರುವ ಅಪೊಸ್ತಲರುಗಳು ತಂದೆ ಅಪ್ಪ, ಮರಣದ ಭಯವಿಲ್ಲದಾಗೆ ತನ್ನ ಜೀವವನ್ನು ತ್ಯಾಗ ಮಾಡಿದವ್ರನ್ನ ನೆನೆಸಿ ನಾವು ಓಡಲು ಕೃಪೆ ಮಾಡಿ. ನೀವೆಷ್ಟೋ ಮಿಷನರಿಗಳು ಪ್ರಾಣ ತ್ಯಾಗ ಮಾಡುವುದನ್ನು ನಾವು ಧ್ಯಾನಿಸಲು ಕೃಪೆ ಮಾಡಿ. ಆ ಪರಲೋಕದ ಒಂದು ದೃಷ್ಟಿಸಿ ಅದರ ದರ್ಶನದಲ್ಲಿ ಓಡೋದಕ್ಕೆ ಕೃಪೆ ಮಾಡಿ. ಭೂಲೋಕ ನಿರಂತರವಲ್ಲ ಅಪ್ಪ, ನಾವು ನೋಡುವಂಥದ್ದು ಅಲ್ಲ, ನಿರಂತರವಾದದ್ದಲ್ಲ, ಕಾಣದೇ ಇರುವುದನ್ನು ನಾವು ಹುಡುಕುವಂತೆ ಕೃಪೆ ಮಾಡಿ. ಕಾಣದೇ ಇರುವ ಪರಲೋಕ ರಾಜ್ಯಕ್ಕಾಗಿ ಕುಡಿಬಂದ್ರ ಪ್ರತಿಯೊಬ್ಬರ ಹೃದಯಾಂತರಾಳಗಳು ನಮ್ಮನ್ನೇ ಯೂಟ್ಯೂಬ್ ಮೂಲಕ ಕೇಳ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್.